ನಮಸ್ಕಾರ. ಮತ್ತೊಂದು ಸಾರಿ ನೀಲಿ ಪಡೆಗೆ ಸ್ವಾಗತ. ಈ ಪರ್ಟಿಕ್ಯುಲರ್ ಎಪಿಸೋಡಲ್ಲಿ ನಾವು ಇದನ್ನು ಯಾವಾಗ ಮಾಡ್ತಿರೋದಂದರೆ ISL ಲೀಗ್ ಸ್ಟೇಜ್ ಮುಗಿದೋಗಿದೆ ಈ ವರ್ಷದ್ದು. ಸೊ ಮತ್ತೆ ಪ್ಲೇ ಆಫ್ಗೆ ಎಲ್ಲರೂ ಕಾತರದಿಂದ ಕಾಯ್ತಾ ಇರೋವಂಥ ಟೈಮ್ ಇದು. ಅದ್ರ ಜೊತೆಗೆ ನಮ್ಮ PFC ಯಾವ ಥರ ಆಡಿದ್ರು ಈ ಹೋಲ್ ಸೀಸನು, ನಮ್ಮ ಜರಾಗೋಜಾ ಬರಬೇಕಾದ್ರೆ ಅವ್ರ ಪ್ರಾಮಿಸಸ್ ಏನಿತ್ತು, ಮತ್ತು ಅವ್ರು ಪ್ರೆಸೆಂಟ್ಲಿ ಹೆಂಗೆ ಪರ್ಫಾರ್ಮ್ ಮಾಡಿದ್ರು ಅವ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದಾದಮೇಲೆ ಮತ್ತೆ ಇವಾಗ ದೊಡ್ಡ ನ್ಯೂಸ್ ಇದೆ, ಒಂದು ಸುನಿಲ್ ಛೇತ್ರಿ ಮತ್ತೆ ಬ್ಯಾಕ್ ಟು ನ್ಯಾಷನಲ್ ಟೀಮ್ ಇದೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ. ಅದಾದಮೇಲೆ ರೀಸೆಂಟಾಗಿ AFC ಕಾಂಪಿಟೇಷನ್ಸ್ ನಡೀತಾ ಇದ್ದಾವೆ, ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾವು ಅದನ್ನು ಯಾವಾಗಲೂ ಕನ್ಸರ್ನ್ ಇಟ್ಕೊಂಡಿರ್ತೀವಿ BFC ಫ್ಯಾನ್ಸು, ಬಿಕಾಸ್ ವಿ ಆಲ್ವೇಸ್ ರಿಪ್ರೆಸೆಂಟೆಡ್ ವೆರಿ ವೆಲ್ ಇನ್ AFC. ಲೇಟ್ಲಿ ಯಾರು ಮಾಡ್ತಾ ಇಲ್ಲ, ಬೇರೆ ಕ್ಲಬ್ಗಳು, 100 ವರ್ಷದ ಕ್ಲಬ್ಗಳೆಲ್ಲ ಏನು ಮಾಡ್ತಾ ಇಲ್ಲ ಅವರು. ಅದ್ರ ಜೊತೆಗೆ ಮತ್ತೆಲ್ಲ ಬೇರೆ ಬೇರೆ ಮಾತಾಡೋಣ. ವೆಸ್ಟ್ ಬಾರ್ಕ್ ಬ್ಲೂಸ್ ಅಂತ, ವೆಸ್ಟ್ ಬಾರ್ಕ್ ಬ್ಲೂಸ್ ಏನೋ ಒಂದು ಇದೆ, ಅದ್ರ ಬಗ್ಗೆ ಮಾತಾಡೋಣ. ಆ ಥರ ಹೇಳ್ತಾ ಇವತ್ತು ನಮ್ಮ ಜೊತೆಗೆ ಯೂಶುವಲ್ ಸಸ್ಪೆಕ್ಟ್ ಯಶ್ ಇದ್ದಾರೆ. ನಮಸ್ಕಾರ ಯಶ್, ವೆಲ್ಕಮ್ ಬ್ಯಾಕ್. ನಮಸ್ತೆ ಮಂಜು. ಓಕೆ, ಸೊ ಶುರು ಮಾಡೋಣ. ಮೊದಲನೇದಾಗಿ ಯಶ್, ನಾನೊಂದು ಮಾತು ಹೇಳ್ಬಿಡ್ತೀನಿ. ನನಗೆ ಅನ್ಸೋದೇನೆಂದರೆ, ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಸ್ಟೇಜಿಂದ ಹೊಸ ಡೆವಲಪ್ಮೆಂಟ್ ಆಗಬೇಕು ಅಂತಂದು ಏನೋ ಒಂದು ಹೊಸ ಪ್ರಾಜೆಕ್ಟ್ ಅಂದಾಗ ವಿ ನೀಡ್ ಟು ಲೀವ್ ದ ಓಲ್ಡ್ ಥಿಂಗ್ಸ್ ಆ್ಯಂಡ್ ಟ್ರೈ ಟು ಬ್ರಿಂಗ್ ಇನ್ ದ ನ್ಯೂ. ಇಲ್ಲೇನಾಗ್ತಿದೆ ಸುನಿಲ್ ಛೇತ್ರಿ ವಿಷಯದಲ್ಲಿ ಮನೋಲೋ ಬಂದರು. ಓಕೆ, ಈ ವರ್ಷ ಮ್ಯಾಚ್ ಹೊರಗಾದ್ರು, ಹೋದ್ರು, ಅವ್ರನ್ನ ಸ್ಯಾಕ್ ಮಾಡಿದ್ವಿ ನಾವು. ಅವ್ರದ್ದೇನು ಲೀಗಲ್ ಬ್ಯಾಟಲ್ ನಡೀತಿದೆ, ಇಟ್ ವಿಲ್ ಗೋ ಆನ್, ವಿ ವಿಲ್ ಸಿ ದಟ್ ಏನಾಗ್ತಿದೆ ಅಂತ. ಅವ್ರು ಹೋದ್ಮೇಲೆ ನಾವು ವರ್ಲ್ಡ್ ಕಪ್, FIFA ವರ್ಲ್ಡ್ ಕಪ್ ನೆಕ್ಸ್ಟ್ ಸ್ಟೇಜ್ ನಾವು ನೆಕ್ಸ್ಟ್ ಸ್ಟೇಜ್ಗೆ ಹೋಗೋಕ್ಕಾಗಲಿಲ್ಲ. ಹೆನ್ಸ್ ನಾವು AFC ಕಾಂಪಿಟೇಷನ್, AFC ಏಷ್ಯನ್ ಕಪ್ಪಿಂದನೂ ಡೈರೆಕ್ಟ್ ಕ್ವಾಲಿಫೈ ಆಗೋಕ್ಕಾಗಲಿಲ್ಲ, ಅಲ್ಲಿಂದ ಹೊರಗಾದ್ವಿ. ಸೊ ಇವಾಗ ಇಂಡಿಯಾಕ್ಕೆ ಏಷ್ಯನ್ ಕಪ್ ಕ್ವಾಲಿಫೈ ಆಗಬೇಕಂದ್ರೆ ಮತ್ತೊಂದು ರೌಂಡ್ ಆಡ್ತಾ ಇದ್ದೀವಿ ನಾವು. ಸೊ ಅದರಲ್ಲಿ ಹೆಂಗಿದೆ ಅಂದರೆ ಸಿಚುವೇಶನು, 4 ಟೀಮ್ ಗ್ರೂಪ್ ಮಾಡಿರ್ತಾರೆ, ಟಾಪ್ ಯಾರು ಬರ್ತಾರೆ, ಗ್ರೂಪ್ ವಿನ್ನರ್ಸ್ ಆಗಿರ್ತಾರೆ, ಅವ್ರು ಮಾತ್ರ ಕ್ವಾಲಿಫೈ ಆಗ್ತಾರೆ. ಸೊ ತುಂಬ ಡಿಫಿಕಲ್ಟ್ ಪೊಸಿಷನಲ್ಲಿದೆ ಇಂಡಿಯಾ. ಒಂದು ನೆನಪಿಡ್ಕೋಬೇಕಾಗಿರೋದು ಇಲ್ಲೇನಂದರೆ, ಲಾಸ್ಟ್ ಸೈಕಲಲ್ಲೂ ಇದೇ ಥರ ಇದ್ವಿ ನಾವು. ಸೊ 4 ಇಯರ್ಸ್ ಪ್ಲಸ್ ಆಯಿತು, ದೆರ್ ಇಸ್ ನೋ ಇಂಪ್ರೂವ್ಮೆಂಟ್. ಆದರೆ ತುಂಬ ಬೇಜಾರಾಗ್ತಿರೋ ವಿಷಯ, ಅಥವಾ ಎಲ್ಲ ಫ್ಯಾನ್ಸು, ಎಲ್ಲ ರೈಟರ್ಸು, ಎಲ್ಲ ಮೀಡಿಯಾ ಜರ್ನಲಿಸ್ಟ್ಗಳು, ಎಕ್ಸ್ಪರ್ಟ್ಸು, ನಮ್ಮ ಕೇಲ್ನೋ ತ್ಯಾಗಿ ಅಥವಾ ಅರ್ನವ್ ಎಲ್ಲರೂ ಮಾತಾಡಿರೋದು ಒಂದೇ ಏನಂದರೆ, ಏನಕ್ಕೆ ಮತ್ತೆ ಸುನಿಲ್ ಛೇತ್ರಿ ತೊಗೊಂಡು ಬಂದ್ರಿ ನೀವು ಅಂತ. ಸೊ ಅಂದರೆ ಪ್ರೆಸೆಂಟ್ಲಿ ಇಂಡಿಯಾ ವಿ ಆರ್ ಅಫ್ರೈಡ್ ಟು ಬೀಟ್ ಬಾಂಗ್ಲಾದೇಶ್. ಆ ಥರ ಟೀಮ್ಸ್ನ ನಮಗೆ ಬೀಟ್ ಮಾಡೋಕ್ಕೆ ಸುನಿಲ್ ಛೇತ್ರಿ 40 ವರ್ಷ ಆಗಿರುವಂಥ ದಿ ಲೆಜೆಂಡ್, 94 ಗೋಲು ಇಂಡಿಯಾಕ್ಕೋಸ್ಕರ ಸ್ಕೋರ್ ಮಾಡಿ 40 ವರ್ಷ ಆದಮೇಲೆ ರಿಟೈರ್ಡ್ ಆಗಿರುವಂಥ ಒಂದು ಮನುಷ್ಯನ ನಾಟ್ ಇವನ್ 6 months ವಿ ಆಸ್ಕ್ ಹಿಮ್ ಟು ಕಮ್ ಬ್ಯಾಕ್. ಅನ್ಬಿಲೀವಬಲ್ ಸ್ಟುಪಿಡಿಟಿ ಫಸ್ಟ್ ಆಫ್ ಆಲ್. ಸೆಕೆಂಡ್ ಥಿಂಗು, ದಿಸ್ ಈಸ್ ಟೇಕಿಂಗ್ ಅಸ್ ನೋ ವೇರ್. ಯಾಕಂದರೆ ಇದು ಯಾರಿಗೂ ಹೆಲ್ಪ್ ಆಗ್ತಿಲ್ಲ, ಸುನಿಲ್ ಛೇತ್ರಿಗೂ ಹೆಲ್ಪ್ ಆಗ್ತಿಲ್ಲ. ಬಿಕಾಸ್ ಎಕ್ಸ್ಟ್ರಾ ವರ್ಕ್ಲೋಡ್ ಅಟ್ ಈಸ್ ಪ್ರೆಸೆಂಟ್ ಏಜ್, 40+ ಆದರೆ ಅವ್ರು 41-42 ಇದ್ದಾರೆ ಇವಾಗ. ಅವ್ರ ವರ್ಕ್ಲೋಡ್ಗೆ ಪ್ರಾಬ್ಲಮ್ ಆಗ್ತಿದೆ. ಅದ್ರ ಜೊತೆಗೆ ಯಂಗ್ಸ್ಟರ್ಸ್ಗೆ ಜಾಗ ಸಿಗ್ತಾ ಇಲ್ಲ ನ್ಯಾಷನಲ್ ಟೀಮಲ್ಲಿ. ಸೊ ಎಲ್ಲ ಯಾವುದೇ ಯಾಂಗಲಲ್ಲಿ ನೋಡಿದಾಗೂ ಇಟ್ ಈಸ್ ನಾಟ್ ಗುಡ್ ಐಡಿಯಾ. ಎಷ್ಟು ನಿಮಗೇನು ಅನ್ನಿಸ್ತು? ಲೈಕ್ ಅನೌನ್ಸ್ಮೆಂಟ್, ಲೈಕ್ ಮಾರ್ಕಸ್ ಟ್ವೀಟ್ ಮಾಡಿದ ತಕ್ಷಣ ನಮಗೆ ಗೊತ್ತಾಯ್ತಲ್ಲ, ನಾವು ಅದೇ ಹೇಳಿದ್ವಿ ಸುನಿಲ್ ಛೇತ್ರಿ ಬರ್ತಿದ್ದಾರೆ. ಸೊ ಆ ನ್ಯಾಷನಲ್ ಟೀಮ್ ಲಿಸ್ಟ್ ನೋಡಿದಾಗ ನಿಮ್ಗೆ ಅನ್ಸಿದ್ದೇನೆ ಎಷ್ಟು ಅದು ಸುನಿಲ್ ಛೇತ್ರಿ ಮತ್ತೆ ನೋಡಿ? ಡೂ ಯು ಥಿಂಕ್ ಇಟ್ ವಾಸ್ ಗುಡ್ ಐಡಿಯಾ, ಆರ್ ಯು ನಾಸ್ಟಾಲಜಿಕಲಿ ಹ್ಯಾಪಿ, ಆರ್ ಹೌ ಆರ್ ಯು, ವಾಟ್ ಆರ್ ಯು ಅಬೌಟ್ ದಿಸ್ ಪರ್ಟಿಕ್ಯುಲರ್ ಡಿಸಿಷನ್? ಆಪ್ಟಿಮಿಸ್ಟಿಕ್ ಆರ್ ನೆಗೆಟಿವ್? ಫಸ್ಟ್ ಥಿಂಗ್, ನನಗೆ ಖುಷಿ, ಇದು ಪರ್ಸನಲ್ ರೀಸನ್. ಯಾಕಂದ್ರೆ ತಿರ್ಗಾ ಸುನಿಲ್ ನೋಡ್ಬೋದು ಅಂತ ಖುಷಿ. ಅದು ಬಿಟ್ರೆ ಲೈಕ್ ಅಗೇನ್ ತಿರ್ಗಾ ಅದೇ ಸೇಮ್ ಓಲ್ಡ್ ಥಿಯರಿನೇ ಹೋಗ್ತಿದೀವಿ. ಇವಾಗ ನಾವೇನ್ ಪ್ರೆಸೆಂಟ್ ಸಮ್ ಕ್ಲಬ್ಸ್ ಅಲ್ಲಿ ಏನ್ ಮಾಡ್ತಿದ್ದಾರೆ, ಯಂಗ್ಸ್ಟರ್ಸ್ ಚಾನ್ಸ್ ಕೊಡ್ದಲೆ ತಿರ್ಗಾ ಇದೇ ಥಿಯರಿ. ಇವಾಗ ತಿರ್ಗಾ ಸುನಿಲ್ ಕರ್ಕೊಂಡ್ ಬಂದು ಅವ್ನ್ ಕೈಲೇ ಗೋಲ್ ಓಡ್ಸಕ್, ಇಲ್ಲ ಸಮ್ ಪೊಸಿಷನ್ಸ್ ಅವ್ರ ಜಾಬ್, ಇಲ್ಲ ಅಂದ್ರೆ ಅವ್ರ ಪೊಸಿಷನ್ಸ್ ನ ಇದನ್ ಮಾಡ್ಕೊಳಕ್, ಅವ್ರ ಏನಂತೀರಾ, ಅವ್ರ ಉಳಿಸ್ಕೊಳಕ್ಕೆ ಸುನಿಲ್ ಕರ್ಕೊಂಡ್ ಬರ್ತಿದ್ದಾರೆ. ಈವನ್ ನನ್ಗೆ ಕೆಲವೊಂದ್ಸತಿ ಅನ್ಸುತ್ತೆ ಸುನಿಲ್ ಒಪ್ಕೋಬಾರ್ದಿತ್ತು ಅಂತ, ಬಿಕಾಸ್ ಆಫ್ ಬೇರೆಯವರಿಂದ ಅವರು ಎಕ್ಸ್ಟ್ರಾ ಪ್ರೆಷರ್ ತಗೊಂಡು ಇವಾಗ ಅಗೇನ್ ನ್ಯಾಷನಲ್ ಟೀಮ್ ಅಲ್ಲಿ ಬಂದು ಆಡೋದು. ಸೊ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಸುನಿಲ್ ಎಷ್ಟು ವರ್ಷ ಆಡಿಸ್ಬೋದು ಇನ್ನ ಮ್ಯಾಕ್ಸ್ ಅಂದ್ರೆ 2 years, 1 year or 3 year. ಆಮೇಲೆ ತಿರ್ಗಾ ಹುಡುಕ್ಲೇಬೇಕು ನಾವು ತಿರ್ಗಾ ಸ್ಟ್ರೈಕರ್ನ. ಆ ಸ್ಟ್ರೈಕರ್ನ ಇವಾಗ್ಲೇ ಹುಡ್ಕಕ್ಕಾಗಿಲ್ಲ ಅಂದ್ರೆ ಅವಾಗ ಇನ್ನ ತಿರ್ಗಾ 3 years ಅಲ್ಲಿ ಒಳ್ಳೆ ಸ್ಟ್ರೈಕರ್ ಯಾರಿಗಾದ್ರೂ ಚಾನ್ಸ್ ಸಿಗ್ದಲೆ ಅವರು ಆಡ್ದಲ್ಲೇ ಇರ್ಬೋದು ನ್ಯಾಷನಲ್ ಟೀಮ್ಗೆ, ಇಲ್ಲ ಅಂದ್ರೆ ತಿರ್ಗಾ ISL ಕ್ಲಬ್ಸ್ಗೆ ಆಡ್ದಲ್ಲೇ ಇರ್ಬೋದು. ಸೊ ನನ್ಗೆ ಎಲ್ಲೋ ಒಂದ್ ಕಡೆ ಪರ್ಸನಲಿ ಹ್ಯಾಪಿ, ಪರ್ಸನಲಿ ತಿರ್ಗಾ ಸುನಿಲ್ ನ್ಯಾಷನಲ್ ಕಲರ್ಸ್ ಅಲ್ಲಿ ನೋಡ್ಬೋದಂತ. ಬಟ್ ಫ್ರಮ್ ಟೀಮ್ ಪರ್ಸ್ಪೆಕ್ಟಿವ್, ಇಲ್ಲ ಅಂದ್ರೆ ಬೇರೆ ನಾರ್ಮಲ್ ಎಲ್ಲಾ ಕಡೆಯಿಂದ ಆದ್ರೆ ಇಟ್ಸ್ ಅ ಬ್ಯಾಡ್ ಡಿಸಿಷನ್. ತಿರ್ಗಾ ಮನೋಲೋ ಕೈಲಿ ಏನು ಮಾಡಕ್ ಆಗ್ತಿಲ್ಲ ಅಂತ ಗೊತ್ತಾಗ್ತಿದೆ. ಇಟ್ಸ್ ಅ ಹಿಂಟ್ ಆಫ್ ಅಗೇನ್ ವಿ ಆರ್ ಗೋಯಿಂಗ್ ಬ್ಯಾಕ್ವರ್ಡ್ಸ್ ಅಂತ. ನೀವು ಹೇಳಿದ ಪ್ರಕಾರನೇ ಅದೇ ಪಾಯಿಂಟಿಂದ ನಾನು ಪಿಕ್ ಮಾಡ್ತೀನಿ. ಅಂದರೆ ಇದು ನ್ಯಾಷನಲ್ ಟೀಮು ನಾವು ಹಿಂಗೆ ನೋಡ್ತಾ ಇದ್ರೆ ಒಂದು ಒಳ್ಳೆ ಇದರಲ್ಲಿ ಆಗಿರೋದೇನೆಂದರೆ, ಗುರ್ಪ್ರೀತ್ ಸಿಂಗ್ ಸಂಧು ಇಸ್ ಔಟ್ ಆಫ್ ದಿ ನ್ಯಾಷನಲ್ ಟೀಮ್. ಪ್ರಾಬಬಲ್ 26 ಮೆಂಬರ್ಸ್ ಸ್ಕ್ವಾಡಲ್ಲಿಲ್ಲ. ವೆರಿ ಗುಡ್ ಡಿಸಿಷನ್ ಫಾರ್ ಜಸ್ಟ್ ಎ ಸಿಂಪಲ್ ಥಿಂಗ್. ಏನಕ್ಕೆ ಇದು ವೆರಿ ಗುಡ್ ಡಿಸಿಷನ್ ಅಂದರೆ,
ಹಿ ಈಸ್ ನಾಟ್ ಬೀನ್ ಅಪ್ ಟು ದ ಮಾರ್ಕ್. ಅಂಡ್ ಅವನಕಿನ ಚೆನ್ನಾಗಿ ಆಡ್ತಿರೋ ತುಂಬಾ ಗೋಲ್ ಕೀಪರ್ಸ್ಗಳಿದ್ದಾರೆ. ಅಬ್ಸಲ್ಯೂಟ್ಲಿ ಅಕ್ಸೆಪ್ಟಬಲ್ ಇದು. ಇಲ್ಲಿ ಗುರ್ಪ್ರೀತ್ ಸಿಂಗ್ ಸಾಂಧು ಜಾಗದಲ್ಲಿ ಗುರ್ಮೀತ್ ಸಿಂಗ್ ನ ಕರ್ಕೊಂಡ್ ಬಂದಿರೋದು. ವಿಶಾಲ್ ಕೇತ್ ಮತ್ತು ಅಮರಿಂದರ್ ಇದ್ದೇ ಇದ್ದಾರೆ. ಅಮರಿಂದರ್ ಐ ಥಿಂಕ್ ಜಸ್ಟ್ ಅಮರಿಂದರ್ ಕೂಡ ಡಿಸರ್ವಿಂಗ್ ಇಲ್ಲ, ಇಫ್ ಐ ಆಮ್ ಬೀಯಿಂಗ್ ಆನೆಸ್ಟ್. ಬಟ್ ಏನಪ್ಪಾ ಅಂದ್ರೆ ಇಟ್ಸ್ ಅ ಗುಡ್ ಡೆವಲಪ್ಮೆಂಟ್ ನನ್ನ ಪ್ರಕಾರ ತೆಗೆದಿರೋದು. ಯಾಕಂದ್ರೆ ಅದು BFC ಅಲ್ಲೂ ನಾವು ಅದನ್ನ ಐ ಮೀನ್ ಗುರ್ಪ್ರೀತ್ ಸಿಂಗ್ ಸಾಂಧು ತೆಗೆದ ಮೇಲೆ ವಿ ಅಗೇನ್ ಸ್ಟಾರ್ಟೆಡ್ ವಿನ್ನಿಂಗ್. ಐ ಥಿಂಕ್ ವಿ ಓನ್ ಓನ್ಲಿ ಒನ್ ಆಫ್ಟರ್ ದಟ್. ಸೊ 2 ಗೇಮ್ಸ್. ಓಕೆ, ಸೊ ಆ ಥರ ಸಿಚುವೇಶನ್ಸ್ ಅಲ್ಲಿ ಗುರ್ಪ್ರೀತ್ ಸಿಂಗ್ ಸಾಂಧು ಹೊರಗಿಟ್ಟಿದ್ದು ಒಳ್ಳೆಯ ವಿಷಯ. ಆದ್ರೆ ಫಾರ್ವರ್ಡ್ಸಿ ಬಂದು ನೋಡಿದಾಗ ನಮಗೆ ಇಲ್ಲಿ ಸುನಿಲ್ ಛೇತ್ರಿ ಮತ್ತೆ ಕಾಣ್ತಾರೆ. ಈ ಜಾಗದಲ್ಲಿ ಡೇವಿಡ್ ಇರ್ಬೋದಿತ್ತು, ಕರೆಕ್ಟಾ? ಈಸ್ಟ್ ಬೆಂಗಾಲ್ ಡೇವಿಡ್ ಇರ್ಬೋದಿತ್ತು. ಡೇವಿಡ್ ಇರ್ಬೋದಿತ್ತು. ಇಲ್ಲಾಂದ್ರೆ ಐಲಿಂದ ಯಾರನ್ನಾರು ತಗೊಂಡ್ಬೇಡಿ, ಎಡ್ಮಂಡ್ ಇರ್ಬೋದಿತ್ತು. ಸೊ ಯಾರೋ ಒಬ್ಬ ಹೊಸ ನ್ಯೂ ಸ್ಟ್ರೈಕರು ನ್ಯಾಷನಲ್ ಟೀಮ್ ಕ್ಯಾಂಪ್ ಅಲ್ಲಿ ಇದ್ದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಈ ಸರಿ ಅವ್ರಿಗೆ ಆಡಿಸ್ಬೇಕಂತಾನೆ ಏನಲ್ಲ. ಇರ್ಫಾನ್ ಈಸ್ ಇನ್ ಗುಡ್ ಟಚ್. ಅಂದ್ರೆ ಈ ಪ್ಲೇಡ್ ಮೆನಿ ಮಿನಿಟ್ಸ್. ಸೊ ಲಾನ್ಸಾ ಚಾಂಟೆ ಇಲ್ಲ ಫಾರ್ಮ್ ಅಲ್ಲಿ, ಬಟ್ ನಮ್ಮ ಮೇಲೆ ಗೋಲ್ ಹೊಡೆದ. ಮನ್ವೀರ್ ಸಿಂಗ್ ನ್ಯಾಷನಲ್ ಟೀಮ್ಗೆ ಆಡೋದಿಲ್ಲ, ನೋಡೋಣ. ಸೊ ಆ ಥರ ಇರಬೇಕಾದ್ರೆ ನನಗೆ ಅನ್ಸಿದ್ದು ಒಂದೇನಂದ್ರೆ ಇಲ್ಲಿ 2 ಥಿಂಗ್ಸ್ ಇದೆ. ಒಂದು, ಮನೋಲೋ ವಾಂಟ್ ಟು ಸೇವ್ ಹಿಮ್ಸೆಲ್ಫ್, ಫಸ್ಟ್ನೇದು. ಎರಡನೇದೇನಪ್ಪ ಅಂದ್ರೆ ಕಲ್ಯಾಣ್ ಚೌಬೆ ಮೇಲೆ ತುಂಬಾ ಕಣ್ಗಳಿದಾವೆ ಇವಾಗ ಪ್ರೆಸೆಂಟ್ಲಿ. ನ್ಯಾಷನಲ್ ಟೀಮ್ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್ ಆಗಿದೆ. ನಾಟ್ ಜಸ್ಟ್ ಏನದು ನಮ್ಮ ಫ್ಯಾನ್ಸ್ಗೆ ಅಷ್ಟೇ ಅಲ್ಲ, ಇಂಡಿಯನ್ ಫುಟ್ಬಾಲ್ ಫ್ಯಾನ್ಸ್ಗೆ ಅಷ್ಟೇ ಅಲ್ಲ, ಇದು ಗೌರ್ಮೆಂಟ್ ಲೆವೆಲ್ ತನೂ ಈಗ ಹೆಂಗ್ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದು ತುಂಬಾ ಮ್ಯಾಟರ್ ಆಗ್ತದೆ. ಯಾಕಂದ್ರೆ ನೆನಪಿಟ್ಕೋಬೇಕು, 2024ರಲ್ಲಿ ಕ್ಯಾಲೆಂಡರ್ ಇಯರ್ ಅಲ್ಲಿ ವಿ ಡಿಡ್ ನಾಟ್ ವಿನ್ ಒನ್ ಸಿಂಗಲ್ ಗೇಮ್. ಇಂಡಿಯಾ ನ್ಯಾಷನಲ್ ಟೀಮು ಒಂದು ಗೇಮು ಗೆದ್ದಿಲ್ಲ 2024ರಲ್ಲಿ. ಸೊ ಆ ಥರ ಸಿಚುವೇಶನ್ ಇರಬೇಕಾದ್ರೆ ಆಬ್ವಿಯಸ್ ಆಗಿ ಯಾರಿಗಾದ್ರೂ ಆ ಭಯ ಇದ್ದೇ ಇರುತ್ತೆ. ಸೊ ಯಾವ್ದು ಈಸಿಯೆಸ್ಟ್ ಪಾತ್ ಇದೆ ಅದನ್ನ ಮುಖಕ್ಕೆ ಟ್ರೈ ಮಾಡ್ತಾರೆ. ಬಟ್ ಈಸ್ ದಟ್ ದ ರೈಟ್ ಪಾತ್ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಆಗುತ್ತೆ ಆಕ್ಚುಲಿ. ಈ ನ್ಯಾಷನಲ್ ಟೀಮ್ ನೋಡ್ತಾ ಇದ್ರೆ ಒಂದು 2-3 ಮಿಸ್ಸಿಂಗ್ ನೇಮ್ಸ್ ಅನ್ಸುತ್ತೆ ನನಗೆ. ಯಾವ ಅಂದ್ರೆ ಪ್ರಭು ಇರಬೇಕಿತ್ತು, ನಿಖಿಲ್ ಪ್ರಭು ಇರಬೇಕಿತ್ತು. ಈ ಡಿಸರ್ವ್ಡ್. ಆಶಿಕ್ ಕುರ್ನಿಯನ್ ಇದೆ, ನನಗೆ ಅರ್ಥ ಆಗಲಿಲ್ಲ. ಅವ್ನು ಜಸ್ಟ್ ಇಂಜುರಿಯಿಂದ ಬಂದಿದ್ದಾನೆ, ಅವನಿದ್ದಾನೆ. ಅಗೇನ್ ಬ್ರೈಸನ್ ಇರೋದು, ಇಟ್ಸ್ ವೆರಿ ಗುಡ್. ಆಯುಷ್ ಚೇತ್ರಿ ಇದ್ದಾನೆ. ಆಯುಷ್ ಚೇತ್ರಿ ಅಗೇನ್ ಐ ಥಿಂಕ್ ಗುಡ್ ಪ್ಲೇಯರ್. ಬಟ್ ಅವ್ನ ಪ್ಲೇಸ್ ಅಲ್ಲಿ ನಿಖಿಲ್ ಇರ್ಬೋದಿತ್ತು. ಅವ್ನ ಪ್ಲೇಸ್ ಅಲ್ಲಿ ಜಸ್ಟ್ ಬಿಕಾಸ್ ಗೋವಾದಲ್ಲಿ ಇದ್ದಾನೆ, ಈ ಟ್ರೆಂಡ್ ಅಂಡರ್ ಮನೋಲೋ ಅನ್ನೋದು ಒಂದು ಅಡ್ವಾಂಟೇಜ್ ಬಿಟ್ರೆ ಐ ಡೋಂಟ್ ಸಿ ಎನಿಥಿಂಗ್ ಅದರ್ ದನ್ ದಟ್. ಈವನ್ ಡಿಫೆಂಡರ್ಸ್ ರಾಯ್ ಇಂಜರ್ಡ್, ರಾಯ್ ಬದಲು ಅಭಿಷೇಕ್ ಅಂತ ಅಭಿಷೇಕ್ ಬರ್ತಿದ್ದಾರೆ, ಕರೆಕ್ಟ್. ಸೊ ನನ್ಗೆ ಇನ್ನೊಂದು ಎಲ್ಲೋ ಒಂದ್ ಕಡೆ ಅನ್ಸುತ್ತೆ, ಕೌರು ಸಿಂಗೋ ಇಲ್ಲ ವಿಭಿನ್ಗೋ ಚಾನ್ಸ್ ಕೊಡ್ಬೇಕಿಂತ. ಬಿಕಾಸ್ ವಿಭಿನ್ಗೆ ಇದರ ಮುಂಚೆ ಆಡಿದ್ದು ನಾವು ನವೆಂಬರ್ ಅಲ್ಲಿ ಆಡಿದಾಗ ವಿಭಿನ್ ಇದ್ದ ಈ ಸ್ಕ್ವಾಡ್ ಅಲ್ಲಿ. ಲೈಕ್ ಸುಮ್ನೆ ಹಾಕೊಂಡು ತಿರ್ಗಾ ಅವನನ್ನ ಬಿಟ್ಬಿಟ್ರು, ಅದೆಲ್ಲೋ ಒಂದ್ ಕಡೆ ಇದಾಗುತ್ತೆ. ವಿಭಿನ್ ಮತ್ತೆ ಕೌರು ಸಿಂಗ್ ಇವಾಗ ಚೆನ್ನಾಗಿ ಆಡ್ತಿದ್ದಾನೆ. ಹೋಪ್ಫುಲಿ ಮೇ ಬಿ ನಾವು ಏನಾದ್ರು ಮುಂದಿನ ರೌಂಡ್ಸ್ಗೆ ಕ್ವಾಲಿಫೈ ಆದಾಗ, ಇಲ್ಲ ಅಂದ್ರೆ ನೆಕ್ಸ್ಟ್ ಯಾವ್ದಾದ್ರು ವಿಂಡೋ ಬಂದಾಗ ಅವ್ನ ಏನಾದ್ರು ಇದೇ ಫಾರ್ಮ್ ಕಂಟಿನ್ಯೂ ಮಾಡ್ತಿದ್ರೆ, ಕೌರು ಸಿಂಗ್ ಇಸ್ ಅ ಗುಡ್ ಟ್ಯಾಲೆಂಟ್. ಹಂಗೆ ಟ್ಯಾಲೆಂಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಸುರೇಶ್ ಸಿಂಗ್ ವಾಂಗ್ಜಾಮ್ ಅಂಡ್ ಅವ್ನು ಏನಕ್ಕೆ ನ್ಯಾಷನಲ್ ಟೀಮ್ ಅಲ್ಲಿ ಇದ್ದಾನೆ ಅಂತ ಅರ್ಥ ಆಗ್ತಿಲ್ಲ ನನಗೆ. ಜಸ್ಟ್ ಬಿಕಾಸ್ ಈಸ್ ಎ ಇಂಜಿನ್, ಓಡ್ತಾನೆ ಅಷ್ಟೇ, ಓಡ್ತಾ ಇರ್ತಾನೆ. ಹಂಗ್ ನೋಡಿದ್ರೆ BFC ಅಲ್ಲಿ, ಟು ಬಿ ಆನೆಸ್ಟ್, BFC ಅಲ್ಲಿ ಫನೈ ಚೆನ್ನಾಗಿ ಆಡಿದ್ದಾನೆ ಸುರೇಶ್ಗಿಂತ ಕಂಪ್ಯಾರಿಟಿವ್ಲಿ. ಸೊ ಯಂಗ್ ಪ್ಲೇಯರು, ಹೊಸ ಪ್ಲೇಯರು ನ್ಯಾಷನಲ್ ಟೀಮ್ಗೆ ಕರೆದಿದ್ರೆ ಅವ್ನು ಕರಿಬೋದಿತ್ತು ಸ್ಕ್ವಾಡಿಂದ. ಸುರೇಶ್ ಸಿಂಗ್ ಇದ್ದಾನೆ. ಅಗೇನ್ ಐ ಡೋಂಟ್ ಗೆಟ್ ಸುರೇಶ್ನ ಏನಕ್ಕೆ ನಾವು ಯಾವ್ದಾವ್ರ ಮೇಲೆ ಆಡ್ತಿರೋದು ನಾವು ಬಾಂಗ್ಲಾದೇಶ್. ಸೊ ನಾವು ಯೋಚನೆ ಮಾಡ್ಬೇಕು ಯಾರ ಮೇಲೆ ಆಡ್ತಿದೀವಿ ಅಂತ. ಸೊ ನಾವು ಈ ಟೀಮ್ಗಳನ್ನ ನಾವೇನಾದ್ರೂ ಡಾಮಿನೇಟ್ ಮಾಡಿಲ್ಲ ಅಂದ್ರೆ ಐ ಡೋಂಟ್ ನೋ ನಾವು ಯಾರನ್ನ ಡಾಮಿನೇಟ್ ಮಾಡ್ತೀವಿ ಅಥವಾ ಯಾವ ಥರ ಆಡ್ತೀವಿ ನ್ಯಾಷನಲ್ ಟೀಮ್ ಆಗಿ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಡುತ್ತದೆ. ಸುನಿಲ್ ಛೇತ್ರಿದು ಅದನ್ನ ಮತ್ತೆ ಹೇಳ್ತಿದ್ದೀನಿ ನಾನು. ಸುನಿಲ್ ಛೇತ್ರಿದು ಇಟ್ ಇಸ್ ನಾಟ್ ಇವನ್ ಎ 10% ಆಫ್ ಗುಡ್ ಐಡಿಯಾ ಟು ಬ್ರಿಂಗ್ ಹಿಮ್ ಬ್ಯಾಕ್. ಅಂಡ್ ಸುನಿಲ್ ಏನಕ್ಕೆ ಒಪ್ಕೊಂಡ್ರು ಅನ್ನೋದೇ ನಾನು ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. ಸುನಿಲ್ ಏನಕ್ಕೆ ಒಪ್ಕೋಬೇಕಿತ್ತು ಅದನ್ನ? ಈಸ್ ಪ್ಲೇಯಿಂಗ್ ವೆರಿ ಗುಡ್ ಫಾರ್ BFC, 12 goals in 24 games ISL ಅಲ್ಲಿ. ವಿತೌಟ್ ನ್ಯಾಷನಲ್ ಟೀಮ್ ರೆಸ್ಪಾನ್ಸಿಬಿಲಿಟಿ ಪ್ರೆಷರ್ ಇಲ್ಲದೆ ಚೆನ್ನಾಗಿ ಆಡ್ತಾ ಇದ್ದಾರೆ. ಈಸ್ ಅಟ್ ದಿ ಫ್ಯಾಕ್ ಎಂಡ್ ಆಫ್ ಹಿಸ್ ಕರಿಯರ್. ಇವಾಗ ಮಗು ಆಗಿದೆ, ಮಗು ನೋಡ್ಕೊಂಡು ಫ್ಯಾಮಿಲಿ ಜೊತೆ ಆರಾಮ್ ಇರೋದು ಬಿಟ್ಟು ಸುನಿಲ್ ಅಗೇನ್ 94 100 ಮಾಡ್ಬೇಕು ಅನ್ನೋದು ಅಷ್ಟು ಇಂಟ್ರೆಸ್ಟೆಡ್ ಇದ್ದಾರೋ, ಅಥವಾ ಅವ್ರ ಕಲ್ಯಾಣ್ ಚೌಬೆ ಪ್ರೆಷರು, ಮನೋಲೋ ಪ್ರೆಷರು, ಐ ಡೋಂಟ್ ನೋ. ಹೋಪ್ಫುಲಿ ಒನ್ ಡೇ ಸುನಿಲ್ ಛೇತ್ರಿ ಸ್ಪೀಕ್ ಅಬೌಟ್ ಇಟ್, ವಿಲ್ ಗೆಟ್ ಟು ನೋ ದ ಕಂಪ್ಲೀಟ್ ರಿಯಾಲಿಟಿ ಏನಾಗಿದೆ ಅಂತ. ಬಟ್ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಅಂದ್ರೆ ಇಲ್ಲಿ AIFF ಅಂಡ್ ನಮ್ಮ ಫೆಡರೇಷನ್ಸ್ ಏನಿದಾವಲ್ಲ, ಅವುಗಳ ಎಷ್ಟು ನಾಲಾಯಕ್ಕಿದಾವೆ ಅಂತ ನಾವು ಯೋಚನೆ ಮಾಡೋಕ್ಕಾಗುತ್ತೆ. ಅಂದ್ರೆ ಯಾವುದಕ್ಕೂ ಉಪಯೋಗ ಇಲ್ಲ ನಮ್ಮ ಮಕ್ಕಳು. ಇವಾಗ ಫಾರ್ ಎಕ್ಸಾಂಪಲ್ ಈ ಮನೋಲೋನ ತಗೋ, ಮನೋಲೋ ಬಂದ ನಮಗೆಲ್ಲ ಒಂದು ಹೋಪ್ ಏನಿತ್ತಂದ್ರೆ ಹೊಸ ಫೇಸ್ಗಳನ್ನ ತರ್ತಾನೆ, ಹೊಸ ಟ್ರೈ ಮಾಡ್ತಾನೆ. ಮತ್ತೆ ಮನೋಲೋ ಸುನಿಲ್ ಛೇತ್ರಿ ಫೋನ್ ಮಾಡಿ ಬಾ ಅಂತ ಹೇಳೋದ್ರಲ್ಲಿ ಏನು ಐ ಡೋಂಟ್ ಸಿ. ಬಟ್ ಒಂದು ಅರ್ಥ ಮಾಡ್ಕೋಬೇಕು ನಾವು ಏನಂದ್ರೆ, ಇಂಡಿಯನ್ ಟೀಮಲ್ಲಿ ಯಾರು ಸ್ಕೋರ್ ಮಾಡ್ತಾ ಇಲ್ಲ. ನೀನು ಈ ತರ ಟಾಪ್ ಆಫ್ ದ ಗ್ರೂಪ್ ಆಗ್ಬೇಕಂದ್ರೆ ನೀನು ಸ್ಕೋರ್ ಮಾಡ್ಬೇಕು, ಅದರ್ವೈಸ್ ಯು ವೋಂಟ್ ವಿನ್. ನೀವು ಡ್ರಾ ಮಾಡ್ಕೊಂಡು ನೀವೆಲ್ಲ ಮಾಡೋಕ್ಕಾಗೋದಿಲ್ಲ. ಅದು ಒಂದು ರೀಸನ್ ಇರ್ಬೋದು. ಅದು ಬಿಟ್ರೆ ಬಟ್ ಟೋಟಲಿ ಐ ಆಮ್ ಟೋಟಲಿ ದಿಸ್ ಅನ್ಅಕ್ಸೆಪ್ಟಬಲ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಏನಂದ್ರೆ ಸುನಿಲ್ ಛೇತ್ರಿ ವಾಪಸ್ ನ್ಯಾಷನಲ್ ಟೀಮ್ ಬಂದಿರೋದು 2 ತೋರಿಸುತ್ತೆ. ಒಂದು AFF ಇನ್ಕಾಂಪಿಟೆನ್ಸ್, ಇನ್ನೊಂದು ನಮ್ದು ಗ್ರಾಸ್ ರೂಟ್ ಅಲ್ಲಿ ಎಷ್ಟು ಕೆಟ್ಟದಾಗಿದೆ ಅಂತ.
ನಮ್ಮ ಅಂಡರ್ 19 ಅಲ್ಲಿ ಚೆನ್ನಾಗಿ ಆಡ್ತಿರೋ, ಅಂಡರ್ 17 ಅಲ್ಲಿ ಚೆನ್ನಾಗಿ ಆಡ್ತಿರೋ ಹುಡುಗರು, ಸ್ಟ್ರೈಕಿಂಗ್ ಸಖತ್ತಾಗಿ ಗೋಲ್ ಸ್ಕೋರ್ ಮಾಡ್ತಿರೋ ಹುಡುಗರು ಯಾರು ಡೆವಲಪೇ ಆಗ್ತಾ ಇಲ್ಲ. ದೇರ್ ಇಸ್ ಎ ಹ್ಯೂಜ್ ಗ್ಯಾಪ್ ಅಲ್ಲ ಬಿಟ್ವೀನ್ ಅಂಡರ್ 16 ಅಂಡ್ ಸೀನಿಯರ್ ಟೀಮ್. ಎಕ್ಸ್ಟ್ರೀಮ್ ಗ್ಯಾಪ್ ಇದೆ. ಅದನ್ನ ಫಿಲ್ ಮಾಡಕ್ಕೆ ಏನ್ ಮಾಡ್ತಿದ್ದಾರೆ? ಈ ಕಲ್ಯಾಣ್ ಚೌಧರಿ ಈ ಪ್ರಶ್ನೆ ಕೇಳಬೇಕು ಆಕ್ಚುಲಿ ಜರ್ನಲಿಸ್ಟ್ಗಳು. ಬಟ್ ಇಲ್ಲ, ಅವ್ರು ಏನ್ ಮಾಡ್ತಾರೆ, ಮೌತ್ ಪೀಸ್ಗಳು ಆಗ್ಬಿಡ್ತಾರೆ ಇವ್ರು. ಅದಕ್ಕೆ ನನಗೆ ಈ ಟಾಯ್ ಗೀದರ್ದ ಇದೇ ನನಗೆ ಭಾಳ ತಲೆ ಕೆಡೋದು. ಟೈಮ್ಸ್ ಆಫ್ ಇಂಡಿಯಾ ಇವ್ರು ಯಾರ್ಯಾರು ಇದ್ದಾರೆ ತುಂಬಾ ಫೇಮಸ್ ಜರ್ನಲಿಸ್ಟ್ಗಳು ಅಂತ ಏನ್ ಹೇಳ್ತಾರೆ, ದೇ ಬ್ರೇಕ್ ದ ನ್ಯೂಸ್. ವಿ ಡೋಂಟ್ ವಾಂಟ್ ಯು ಟು ಬ್ರೇಕ್ ದ ನ್ಯೂಸ್. ಇಟ್ಸ್ ಓಕೆ, ನಮ್ಗೆ ಗೊತ್ತಾಗುತ್ತೆ, ಅದನ್ನ ಕಮ್ಯುನಿಕೇಟ್ ಮಾಡೇ ಮಾಡ್ತಾರೆ. ಕಮ್ಯುನಿಕೇಟ್ ಮಾಡಕ್ಕೆ ನೀವೇನಕ್ಕೆ ಬೇಕು? AFF ಅದಕ್ಕೋಸ್ಕರನೇ ಕಾಸು ಖರ್ಚು ಮಾಡ್ತಿದೆ. ಯು 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 ಮ್ಯಾನ್ ಅಪ್. ಸ್ವಲ್ಪ ಸ್ವಲ್ಪ ಬಾಲ್ಸ್ ತೋರಿಸಿ, ಕ್ವಶನ್ ಮಾಡಿ, ಕಲ್ಯಾಣ್ ಚೌಬಿನ್ ಕ್ವಶನ್ ಮಾಡಿ, ಸತ್ಯನ್ ಕ್ವಶನ್ ಮಾಡಿ. ಸತ್ಯ ಲಾಸ್ಟ್ ಟೈಮ್ ಯಾವಾಗ ನಮಗೆ ಕಂಡಿದ್ದು? ನನಗೆ ಅದೇ ಅರ್ಥ ಆಗಲ್ಲ. ಏನ್ ಮಾಡ್ತಾ ಇರ್ತಾರೆ ಇವರು ಜರ್ನಲಿಸ್ಟ್ಗಳು? ಬರೀ ಜಸ್ಟ್ ಅವ್ರು ಏನು ಅಲ್ಲಿಂದ ಏನ್ ಬರ್ತಾರೆ ಪಬ್ಲಿಷ್ ಮಾಡಕ ಇರೋದು. ಅದು ಒಂದ್ ಯಾವ್ದಾದ್ರು ಟ್ರಾನ್ಸ್ಫರ್ ನ್ಯೂಸ್ ಕೊಟ್ಬಿಡ್ತಾರೆ. ಈ ದರಿದ್ರ ಮಕ್ಕಳು ಕೇರಳದಿಂದ ಎಲ್ಲರೂ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಮುಗೀತು ಜೋಕ್ಸ್. ಸೋ ಪ್ಯಾಥಟಿಕ್ ಆಕ್ಚುಲಿ. ಹೋಲ್ ಸಿಸ್ಟಮ್ ಪ್ಯಾಥಟಿಕ್ ಐತಿ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಇರಿಟೇಟ್ ಆಗುತ್ತೆ, ಸಿಟ್ಟು ಬರುತ್ತೆ, ತುಂಬಾ ಸಿಟ್ಟು ಬರುತ್ತೆ. ನನ್ನ ಮಕ್ಕಳು ಮಾಡ್ಬೇಕಾಗಿರೋ ಕರೆಕ್ಟಾಗಿ ಕ್ವಶನ್ ಕೇಳೋದಿಲ್ಲ. ಅಲ್ಲಿ ಮೇಲ್ಗಡೆ ಕುಂತಿರೋರು 40 ವರ್ಷದ ಲೆಜೆಂಡ್ನ ವಾಪಸ್ ಕರೆಸ್ತಾರೆ ಗೋಲ್ ಸ್ಕೋರ್ ಮಾಡಕ್ಕೆ. ಇಲ್ಲಿರೋ ಅನ್ಬಿಲಿಯಬಲ್ ಅಷ್ಟೇ ಹೇಳ್ಬೋದು. ಎಕ್ಸ್ಟ್ರೀಮ್ಲಿ ಅನ್ಬಿಲಿಯಬಲ್, ಅಬ್ಸಲ್ಯೂಟ್ಲಿ ಡಿವಾಸ್ಟೇಟೆಡ್. ನನಗೇನಂದ್ರೆ ನನ್ನ ಮನೋಲ ಮೇಲೆ ಸಿಕ್ಕಾಪಟ್ಟೆ ನಂಬಿಕೆ ಇತ್ತು. ಲೈಕ್ ಅವ ಯಾರನ್ನಾದ್ರೂ ಒಬ್ರು ಗ್ರೂಮ್ ಮಾಡ್ತಾನೆ ಹೊಸ ಪ್ಲೇಯರ್ನ, ನಮಗೇನೋ ಒಂದು ಫೈನಲಿ ನಮಗೆ ಈ ಮನೋಲ ಫೇಸ್ ಅಲ್ಲಿ ನಾವೇನೋ ಅಚೀವ್ ಮಾಡೋಕ್ಕಾಗಿಲ್ಲ ಅಂದ್ರೆ ಇಲ್ಲಿ ಯಾವ ಕಪಲ್ ಆಫ್ ಪ್ಲೇಯರ್ಸ್ ಅನ್ನೋ ನನಗೊಂದು ಅದೊಂದು ನನ್ನ ಬ್ಯಾಕ್ ಆಫ್ ದಿ ಮೈಂಡಲ್ಲಿ ಏನೋ ನಂಗೆ ತುಂಬ ಹೋಪ್ ಇತ್ತು ಮನೋಲ ಬಗ್ಗೆ. ಬಟ್ ಇಟ್ ಲುಕ್ಸ್ ಲೈಕ್ ಇಟ್ಸ್ ಆಲ್ ಫೇಕ್ ಪ್ರಾಮಿಸಸ್. I will not have any kind of hope until we finally see some results from Manola. ಅಲ್ಲಿ ತನ I don't see anything worthy talking as well. ಈ ನ್ಯಾಷನಲ್ ಟೀಮ್ ಏನಿದೆ ಅಲ್ಲ, ಇದರಲ್ಲಿ ಸ್ವಲ್ಪ ಹೊಸ ಹುಡುಗರಿದ್ದಾರೆ. ಅಗೇನ್ ಸಿ 2025 ಇದೀವಿ ನಾವು. ಬೇಕೆ ಅಂಡ್ ಸುಭಾಶಿಸ್ ಮೇಕ್ಸ್ ಇನ್ ಟು ದ ಸ್ಕ್ವಾಡ್ ಆಫ್ ನ್ಯಾಷನಲ್ ಟೀಮ್. ಒನ್ ಥಿಂಗ್, ಬಿಕಾಸ್ ಬೇಕೆ ಏನಕ್ಕೆ ಬರ್ತಿರೋದು, ಸುಭಾಶಿಸ್ ಕೂಡ ಅಷ್ಟೇ ಮಲ್ಟಿಪಲ್ ಪೊಸಿಷನ್ಸ್ ಆಡ್ಬೋದು. ಲೆಫ್ಟ್ ಬ್ಯಾಕ್, ಔಟ್ ಸೆಂಟರ್ ಬ್ಯಾಕ್, ಇವನ್ ಬೇಕೆ ಕೂಡ ಅಷ್ಟೇ. ಬೇಕೆ ರೈಟ್ ಬ್ಯಾಕ್ ಆಡ್ಬೋದು, ಬಟ್ ಅಗೇನ್ ಪೇಸ್ ಪ್ರಾಬ್ಲಮ್. ಬಟ್ ಸೆಂಟರ್ ಬ್ಯಾಕ್ ಅಂತ ಬಂದಾಗ ಇಟ್ಸ್ ಓಕೆ. ಅವ್ರು ಸ್ಟಾರ್ಟ್ ಮಾಡ್ದಲ್ಲೇ ಇರ್ಬೋದು ಆಸ್ ಎ ಪ್ರಾಪರ್ ಸೆಂಟರ್ ಬ್ಯಾಕ್ ಆಗಿ, ಬಿಕಾಸ್ ವೆನ್ ಯು ಹ್ಯಾವ್ ಅ ಜಿಂಗನ್ ಅದರ್ಸ್ ತುಂಬಾ ಕಷ್ಟ. ಬಟ್ ಇನ್ನೂ ಒಂದು ಏನಂದ್ರೆ, ಇವಾಗ ಬರ್ತಿರೋ ಸೆಂಟರ್ ಬ್ಯಾಕ್ಸ್ ಅಲ್ಲಿ ಅಷ್ಟು ಡಿಸಿಪ್ಲಿನ್ ನಾನು ನೋಡಿಲ್ಲ. ಎಕ್ಸಾಂಪಲ್ ನಿಮ್ಗೆ ಚುನ್ನುಂಗಾನೆ ಇದಾರೆ, ಎಷ್ಟು ರೆಡ್ ಕಾರ್ಡ್ಸ್ ತಗೋತಾರೆ, ಏನ್ ಅನ್ನೆಸೆಸರಿ ಫೌಲ್ಸ್, ಟ್ಯಾಕಲ್ಸ್. ಸೊ ಇದೆಲ್ಲ ಇದ್ದಾಗ ಲೈಕ್ ಯು ಕಾಂಟ್, ಡಿಸಿಪ್ಲಿನ್ ಇಲ್ಲ ಅಂದ್ರೆ ಯು ಕಾಂಟ್ ಮೇಕ್ ಇಟ್ ಟು ಸ್ಕ್ವಾಡ್ ಅಂತ ನಾನು ಹೇಳೋದು. ಡಿಸಿಪ್ಲಿನೋ ಏನೋ ಒಂದಂತರ ಅರ್ಥ ಆಗದೆ ಇರೋದು ನನಗೇನಂದ್ರೆ, ಈ ರಾಹುಲ್ ಬೇಕೆ ಅಂಡ್ ಸುಭಾಶಿಸ್ ದೇ ಶುಡ್ ನೆವರ್ ಬಿ ನ್ಯಾಷನಲ್ ಟೀಮ್ ಇನ್ 2025. ಫಸ್ಟ್ ಥಿಂಗ್ ಸಿಂಪಲ್ ಹೇಳೋದೇನಪ್ಪ ಅಂದ್ರೆ, ವಿ ಆರ್ ಮೂವಿಂಗ್ ಇನ್ ಟು ನ್ಯೂ ಸೈಕಲ್. ವಿ ವಾಂಟ್ ನ್ಯೂ ಪ್ಲೇಯರ್ಸ್, ವಿ ವಾಂಟ್ ನ್ಯೂ ಪ್ಲೇಯರ್ಸ್ ಟು ಕಮ್ ಇನ್. ಈಗ ಅವ್ರನ್ನೇ ಹಿಡ್ಕೊಂಡು ಏನ್ ಚೇಂಜಸ್ ತರ್ತಾರೆ ಅರ್ಥ ಆಗ್ತಿಲ್ಲ. ಬಟ್ ಒಂದ್ ಅನ್ಕೋಬಹುದು, ಸುಭಾಷ್ ಅಗೇನ್ ಸಿ ಬೋತ್ ಆಫ್ ದ ಪ್ಲೇಯರ್ಸ್ ಹ್ಯಾವ್ ವೆರಿ, ಅಂದ್ರೆ ಅವ್ರ ಫೇಸ್ ಹೋಗ್ಬಿಟ್ಟಿದೆ, ಅವರು ಫಾಸ್ಟ್ ಇಲ್ಲ. ಸೊ ನ್ಯಾಷನಲ್ ಟೀಮ್ ಅಂತ ಹೋದಾಗ ಅಲ್ಲಿ ಫೇಸ್ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಫಾಸ್ಟ್ ನಡೀತಿರುತ್ತೆ ಗೇಮ್. ISL ಅಲ್ಲ ಇದು, ISL ಅಲ್ಲೇ ಸಾಯ್ತಿದ್ದಾನೆ ನಮ್ಮ ರಾಹುಲ್ ಬೇಕೆ. ಇಲ್ಲಿರೋ ಡಿಫೆಂಡ್ ಮಾಡಕ್ಕಾಗ್ತಿಲ್ಲ. ಎಕ್ಸಾಕ್ಟ್ಲಿ. Just because they're top of the league table doesn't make them to get into the ISL. ಅಲ್ಲ, ಒಬ್ಬ ಕೋಚ್ ಆಗಿ I just don't get it. Okay, ಇದು ಅದಕ್ಕೆ ನಾನು ಹೇಳಿದ್ದು, ಅಗೇನ್ ವಿ ಆರ್ ಮೂವಿಂಗ್ ಇನ್ ಟು ಸೇಮ್ ಥಿಯರಿ ಅಂತ. even in that matter for BFC also, for here also same old theory, bringing the same old persons and giving them minutes rather than investing in young people ಅಂತ. ಸೊ ಇದು ಅದಕ್ಕೆ ದೊಡ್ಡ ಎಕ್ಸಾಂಪಲ್ ಇದೆಯಲ್ಲ ಸರ್, ಅದು ದೊಡ್ಡ ಎಕ್ಸಾಂಪಲ್ ಇದೆಯಲ್ಲ. ನಮ್ಮ ಕ್ಲಾರೆನ್ಸ್ನ ಬೇಕೆ ಇಟ್ಕೊಂಡು, ಬೇಕೆ ಸಿಕ್ಕಾಪಟ್ಟೆ ಟೈಮ್ ಕೊಟ್ಟು ಬ್ಯಾಕ್ ಟು ಬ್ಯಾಕ್ 2 ಗೇಮ್ ಅವನಿಂದ ನಾವು ಹೆಚ್ಚು ಕಮ್ಮಿ 6 ಪಾಯಿಂಟ್ ಅವನಿಂದ ಕ್ಲೀನಾಗಿ 6 ಪಾಯಿಂಟ್ ಹೊಡಿಸ್ಕೊಂಡಿದ್ವಿ. ಆದರೆ ಆ ಇಡೀ 24 ಗೇಮಲ್ಲಿ ಕ್ಲಾರೆನ್ಸ್ಗೆ ಎಲ್ಲಾದರೂ ಒಂದು ಸೈಮ್ ಅವ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಲಾರೆನ್ಸ್ ಹಾಕ್ಬೇಕು ಅನಿಸ್ಲೇ ಇಲ್ವಾ ನಮ್ಮ ಕೋಚ್ಗೆ ಅಂತೀನಿ. ವೈ ಡೋಂಟ್ ಯು ಟ್ರೈ ಫಾರ್ ಸಮಥಿಂಗ್ ನ್ಯೂ? ಅಲ್ಲ, ಆಗ್ತಿಲ್ಲ, ವರ್ಕ್ ಆಗ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ 5-6 ಮ್ಯಾಚ್ ಸೋಲ್ತಾ ಇದೀವಿ ಅಂದಾಗ ಹೊಸ ಸೆಲ್ ಮಾಡ್ತಾರೆ. ಡ್ಯಾರನ್ ಓಕೆ, ಇದು ಸುನಿಲ್ ಛೇತ್ರಿ ಬಗ್ಗೆ ಮತ್ತೆ ನ್ಯಾಷನಲ್ ಟೀಮ್ ಬಗ್ಗೆ. ಆದರೆ ಇದ್ರ ಬಗ್ಗೆ ತುಂಬಾ ಮಾತಾಡಬಹುದು. ಐ ಆಸ್ಕ್ ಯು ಗೈ ಟು ಪ್ಲೀಸ್ ಗೋ ಟು ಕೇಲ್ನವ್ ಚಾನಲ್. ಆಶೀಶ್ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಇದ್ರ ಬಗ್ಗೆ, ತುಂಬಾ ಕಂಪ್ಲೀಟ್ ಆಗಿ ಏನೇನಿದೆ ನಮ್ಮ ಫ್ಯೂಚರ್, ನೆಕ್ಸ್ಟ್ ಬರ್ತಿರೋ ಯಂಗ್ಸ್ಟರ್ಸ್ ಅಲ್ಲಿ ಏನೇನು ಇಲ್ಲ, ಯಾರು ಪ್ರಾಮಿಸಿಂಗ್ ಇಲ್ಲ, ಹಂಗಾಗಿ 40 ವರ್ಷದವನು ಕರೆಸ್ಬೇಕಾಗುತ್ತೆ ಅಂತ ಸಖತ್ ಮಾತಾಡಿದ್ದಾರೆ. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ಲಿಸನ್. ನೋಡಿ, ಚೆನ್ನಾಗಿದೆ. ಅದು ಬಿಟ್ರೆ ಮುಂಚೆ ಹೇಳ್ದಂಗೆ ISL ಬಗ್ಗೆ ಮಾತಾಡೋಣ. ISL ಮುಗೀತು, ಮತ್ತೊಂದು ISL ಮುಗೀತು. ಸೊ ಈ ISL ಮುಗಿದ್ಮೇಲೆ ಮುಂದಿನ ವರ್ಷ ISLಗೆ IMG ಇರುತ್ತೆ, ಐ ಮೀನ್ ರಿಲಯನ್ಸೇ ನೋಡ್ತಾರೋ ಅಥವಾ ಬೇರೆ ಯಾರು ಇರ್ತಾರೋ ಅನ್ನೋದು ಅನ್ಸರ್ಟನಿಟಿ ಇದೆ. ಸೊ ರಿಲಯನ್ಸ್ ಕಡೆಯಿಂದ ISL ದಿಸ್ ಮೈಟ್ ಬಿ ದ ಲಾಸ್ಟ್ ISL ಆಸ್ ವೆಲ್, ವಿ ಡೋಂಟ್ ನೋ, ಬಿಕಾಸ್ ಅಲ್ಲಿ ಸೈನಿಂಗ್ಸ್ ಎಲ್ಲ ಇನ್ನೂ ಆಗಿಲ್ಲ. ಸೊ ನೆಕ್ಸ್ಟ್ ಇಯರ್ ISL ಯಾರು ಇರ್ತಾರೆ, ಯಾರು ಹ್ಯಾಂಡಲ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಅಷ್ಟು ಅನ್ಸರ್ಟನ್ ಆಗಿ ನಡೀತಿದೆ ಆಕ್ಚುಲಿ ನ್ಯಾಷನಲ್ ಟೀಮ್, ಐ ಮೀನ್ ನ್ಯಾಷನಲ್ ಲೀಗ್. ಇನ್ ನ್ಯಾಷನಲ್ ಲೀಗ್ ವಿ ಹ್ಯಾವ್ ಎ ಲೀಗ್ ಕಮಿಟಿ ಹೂ ಆರ್ ಗೆಟಿಂಗ್ ಪೇಡ್ ಇನ್ lakhs and lakhs.
ಅನ್ಬಿಲಿಬಲ್. ಸೆಲ್ಯೂಟ್, ಎಲ್ಲರಿಗೂ ಸೆಲ್ಯೂಟ್. ಅಬ್ಸಲ್ಯೂಟ್ಲಿ ಮ್ಯಾಡ್ ಸೀನ್ಸ್ ಹೇಳ್ತೀನಲ್ಲ. ಇವ್ರಿಗೆಲ್ಲ ಕಾಸು ಕೊಡ್ತಿದೀವಲ್ಲ ನಾವು, ಇವ್ರು ಫ್ರೀ ಕೆಲಸ, ಇವ್ರ ಜೊತೆ ಫ್ರೀ ಸಮೇತ ಮಾಡಿಸ್ಕೋಬಾರ್ದು ಕೆಲಸ, ಗೊತ್ತಾ? ಅಷ್ಟು ಇನ್ಕಾಂಪಿಟೇಬಲ್ ಅದ್ರ ಇವರೆಲ್ಲರೂ. ಇವ್ರಿಗೆ ಕಾಸು ಕೊಟ್ಬಿಟ್ಟು ಇಟ್ಕೊಂಡಿದೀವಿ ನಾವು. ಇಟ್ಸ್ ಓಕೆ, ಅದೆಲ್ಲ ಮಾತಾಡೋಣ. ಓಕೆ, ಸೊ ಫಸ್ಟ್ ಆಫ್ ಆಲ್ ಒಂದು ಸ್ವಲ್ಪ ಲೀಗ್ ಟೇಬಲ್ ನೋಡೋಣ. ಲೀಗಲ್ಲಿ ಏನೇನಾಯ್ತು ಈ ವರ್ಷ, ಹೆಂಗಿತ್ತು ಒಂದು ಸ್ವಲ್ಪ ಮಾತಾಡೋಣ. ನಾನು ನಿಮ್ಮ ಕಡೆ ಬರ್ತೀನಿ. ಈ ವರ್ಷ ಕಂಪ್ಲೀಟ್ ವರ್ಷ, ಐ ಮೀನ್ ಲೀಗ್ ಸ್ಟ್ಯಾಂಡಿಂಗ್ ನೋಡಿದ್ರೆ ನಿಮಗೆ ಲೈಕ್ ಎಕ್ಸ್ಪೆಕ್ಟ್ ಮಾಡಿದ್ರ ಮೋಹನ್ ಬಗಾನ್ ಫಿನಿಶ್ ಮಾಡ್ತಾರೆ ಟಾಪಲ್ಲಿ ಅಂತ? ಆಬ್ವಿಯಸ್, ಬಿಫೋರ್ ಸೀಸನ್ ಸ್ಟಾರ್ಟಿಂಗ್ ಮೋಹನ್ ಬಗಾನ್ ಅಂತ ಗೊತ್ತಿತ್ತು, ಬಿಕಾಸ್ ಯಾಕಂದ್ರೆ ದ ಅಮೌಂಟ್ ದೇ ಹ್ಯಾವ್ ಸ್ಪೆಂಟ್ ಆನ್ ದ ಪ್ಲೇಯರ್ಸ್. ಬಟ್ ಒಂದ್ಸತಿ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕ್ವಶನ್ಸ್ ಇತ್ತು. ಸ್ಟಾರ್ಟಿಂಗ್ 4-5 ಗೇಮ್ಸ್ ಲೈಕ್ ಆಗಲ್ಲ, ಇದು ಸುಮ್ನೆ ಓವರ್ ಸ್ಪೆಂಡ್ ಮಾಡಿದ್ರು ಪ್ಲೇಯರ್ಸ್ ಮೇಲೆ ಅಂತ. ಅಗೇನ್ ಅವ್ರದ್ದು ಲಕ್ ಆರ್ ಪ್ಲೇಯರ್ಸ್ ಎಫರ್ಟ್ ಆರ್ ಕೋಚ್ ಎಫರ್ಟ್, ದೇ ವಾನ್ ದ ಶೀಲ್ಡ್. ಸೊ ಅದು ಓಕೆ, ಆಬ್ವಿಯಸ್. ಬಟ್ ನಾವು BFC ಅಂತ ಬಂದಾಗ ನಮ್ದು ಬಗಾನ್ದು ಫೈಟ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಅಂಡ್ ಈವನ್ ಅಂಟಿಲ್ ಜನವರಿ ಅದು ಪ್ರೋ ಆಗಿತ್ತು ಅಗೇನ್. ಸೊ ಜನವರಿ 1 ಮಂತ್ ಅಲ್ಲಿ ನಮ್ಗೆ ಟಾಪ್ 6 ವರ್ಗೂ ಹೋಗಿ ತಿರ್ಗಾ 6 ವರ್ಗೂ ಹೋಗಿ ಥರ್ಡ್ ಬಂದಿದ್ದು. ಸೊ ಆ 1 ಮಂತ್ ಹೆಂಗೆ ಹೊಡಿತಂದ್ರೆ ನಮ್ಗೆ ತಡ್ಕೊಳಕ್ ಆಗಿಲ್ಲ. ಒಂದು ಗೇಮ್ ಕೂಡ ಗೆಲ್ಲಿಲ್ಲ ಇಡೀ ಮಂತ್ ಅಲ್ಲಿ. ಸೊ ಅದೊಂದು ಇದಾಗಿದ್ದು. ಅದೊಂದಿಲ್ಲ ಅಂದ್ರೆ ಹೋಪ್ಫುಲಿ ಗೋವಾ ಜಾಗದಲ್ಲಿ ನಾವಿರ್ತಿದ್ವಿ, ಇಲ್ಲಾಂದ್ರೆ ಗೋವಾಕ್ಕಿಂತ ಜಾಸ್ತಿ ಪಾಯಿಂಟ್ಸ್ ಅಲ್ಲಿ ಫಿನಿಶ್ ಮಾಡ್ಬೋದಾಗಿತ್ತು ಅಂತ ಅನ್ಕೋತೀನಿ ನಾನು. ಬಟ್ ಏನ್ ಮಾಡಕ್ ಆಗಲ್ಲ, ಇಟ್ ಈಸ್ ವಾಟ್ ಇಟ್ ಈಸ್. ಬಟ್ ನನ್ಗೆ ಸರ್ಪ್ರೈಸಿಂಗ್ ಅನ್ಸಿದ್ದು ಅಂದ್ರೆ ಸಿಟಿ 6th ಲಾಸ್ಟ್ ಗೇಮ್ ಬಂದು ಫಿನಿಶ್ ಮಾಡಿದ್ದು ನಂಗೆ ಸರ್ಪ್ರೈಸಿಂಗ್ ಅನ್ಸಿತ್ತು. ಬಿಕಾಸ್ ಯಾಕೆಂದ್ರೆ ಅವ್ರು ತಗೊಂಡ್ ಬಂದಿದ್ ಜಾನ್ ಟೊರಾಲ್ ಅಂತ ಒಬ್ಬ ಪ್ಲೇಯರ್, ಅವನು ಅಡಾಪ್ಟೇ ಆಗ್ಲಿಲ್ಲ ಅವ್ರಿಗೆ. ಆರ್ಸೆನಲ್ ಅಂಡರ್-23 ಆಡಿ ಸ್ಪೇನ್ ನ್ಯಾಷನಲ್ ಟೀಮ್ ಗೆಲ್ಲ ಆಡಿದಂತ ಪ್ಲೇಯರ್ ಅಡಾಪ್ಟೇ ಆಗಿಲ್ಲ. ಸೊ ಅವ್ರದ್ದು ಅದೊಂದು. ಬಟ್ ಅವರು ಲೀಸ್ಟ್ ನಂಬರ್ ಆಫ್ ಗೋಲ್ಸ್ ಕನ್ಸಿಡ್ ಮಾಡಿದ್ರು, ನಮ್ಗಿಂತ ಲೀಸ್ಟ್ ಅವ್ರು ಕನ್ಸಿಡ್ ಮಾಡಿರೋದು. ಸ್ಕೋರ್ ಮಾಡಿರೋದು ಕಡಿಮೆ, ಕನ್ಸಿಡ್ ಮಾಡಿರೋದು ಕಡಿಮೆ. ಏನೋ ಒಂದು ಲಕ್ಕಲ್ಲಿ ತಿರ್ಗಾ ಕ್ವಾಲಿಫೈ ಆಗಿದ್ದು. ಅದ್ ಬಿಟ್ರೆ ನಾರ್ತ್ ಈಸ್ಟ್ ಗೊತ್ತಿತ್ತು ದೇ ಆರ್ ಗುಡ್ ಟೀಮ್ ಅಂತ. ವೆನ್ ದೇ ವಾಂಟ್ ಡುರಾಂಡ್ ಓನ್ಲಿ ಅವಾಗ್ಲೇ ಗೊತ್ತಿತ್ತು. ಜಮ್ಶೆಡ್ಪುರ್ ಅಗೇನ್ ಖಲೀದ್ ಜಮೀಲ್ ಮ್ಯಾಜಿಕ್ ಇಂದ ಆಗಿದ್ರು. ಬಟ್ ಟು ಬಿ ಆನೆಸ್ಟ್, ನಾರ್ತ್ ಈಸ್ಟ್ ಮತ್ತೆ ಜಮ್ಶೆಡ್ಪುರ್ ಇಂಪ್ರೆಸ್ ಮಾಡಿದ್ ನಂಗೆ ಬಗಾನ್ಗಿಂತ. ಯಾಕೆ ಅಂದ್ರೆ ನಾಟ್ ದಟ್ ಹ್ಯೂಜ್ ಅಮೌಂಟ್ ದ ಸ್ಪೆಂಡ್, ಬಟ್ ಅಲ್ಲಿ ಇದ್ದಿದ್ ಪ್ಲೇಯರ್ಸ್ ಎಲ್ಲ ಅವ್ರಿಗೆ ಜಾಬ್ ಮಾಡ್ಕೊಟ್ಟಿದ್ದಾರೆ. ನೀವು ನೋಡಿದ್ರೆ ಪ್ರಾಬಬ್ಲಿ BFC 2013 ಅಲ್ಲಿ ಏನ್ ಥಿಯರಿ ಇತ್ತು, ಅದೇ ಥಿಯರಿನ ಅಪ್ಲೈ ಮಾಡಿದ್ ನಾರ್ತ್ ಈಸ್ಟ್ ಯುನೈಟೆಡ್. ಗೆಟ್ ಎ ಗುಡ್ ಸ್ಟ್ರೈಕರ್ ಅಂಡ್ ಗೆಟ್ ಸಮ್ ಗುಡ್ ಪ್ಲೇಯರ್ಸ್, ಸೊ ಬಿಲ್ಡ್ ದ ಟೀಮ್ ಅಂತ. ಈವನ್ ಗುರ್ಮೀತ್ ಆಗಿರ್ಬೋದು, ಇಲ್ಲ ಅಂದ್ರೆ ಅಶಿರ್ ಅಖ್ತರ್ ಆಗಿರ್ಬೋದು, ಜೊವ್ಯಾಕೋ ಆಗಿರ್ಬೋದು, ಬಿಯಾಮರ್, ಈವನ್ ಮ್ಯಾಕ್ ಸ್ಟ್ಯಾಂಡ್ ಔಟ್ ಪ್ಲೇಯರ್ ಫಾರ್ ದೆಮ್, ಕಾಂಟ್ರಿಬ್ಯೂಷನ್ಸ್ ಡಿಫೆನ್ಸ್ ಎಲ್ಲ. ಸೊ ಯಾ, ಗುಡ್ ಟೀಮ್ಸ್. ಟ್ರೂ, ವೆರಿ ಟ್ರೂ. ಬಟ್ ಅದೇ ಇನ್ನೊಂದು ಏನ್ ಹೇಳ್ಬೇಕಂದ್ರೆ, ಇಲ್ಲಿ ನಾವು BFC ಬಗ್ಗೆನೇ ಒಂದು ಸ್ವಲ್ಪ ಸ್ಪೆಸಿಫಿಕ್ ಆಗಿ ನೋಡಿಲ್ಲಿ, ವಿ ಆರ್ ನಾಟ್ ದಟ್ ಬ್ಯಾಡ್ ಆಕ್ಚುಲಿ. ಆ ಒಂದು ಪರ್ಟಿಕ್ಯುಲರ್ ಮಂತ್ ಏನಿದೆ ಲಾಸ್ಟ್ ಲಂಪ್, ನಮಗೆ ಎಷ್ಟು ಎಫೆಕ್ಟ್ ಆಯ್ತು ಅಂದ್ರೆ, ವಿ ಡಿಂಟ್ ಇವನ್ ಡ್ರೀವ್ ನಮ್ಗೆ ಡ್ರಾ ಸಹಿತ ತಗೊಳ್ಳಿಲ್ಲ ನಾವು ಯಾವ ಗೇಮ್. ಬ್ಯಾಕ್ ಟು ಬ್ಯಾಕ್ ಎಲ್ಲ ಎಲ್ಗಳೇ. ಐ ಥಿಂಕ್ ದಟ್ ಹಿಟ್ ಅಸ್ ವೇಡಿಯಾ, ಬಿಕಾಸ್ ಟಾಪ್ ಇವಾಗ ನೋಡಿದ್ರೆ ವಿ ಕನ್ಸಿಡೆಡ್ 31 ಗೋಲ್ ಮಾರಾಯ. ಅನ್ಬಿಲಿಯಬಲ್. ಐ ಥಿಂಕ್ ಇಷ್ಟು ಗೋಲ್ ನಾವು ಯಾವಾಗ ಕನ್ಸಿಡರ್ ಮಾಡಲಿಕ್ಕಿಲ್ಲ. ಅಂಡ್ ಇಷ್ಟು ಕಡಿಮೆ ಗೋಲ್ ಡಿಫ್ರೆನ್ಸ್ ನಮ್ದು ಟಾಪ್ 4 ಅಲ್ಲಿ ಎಲ್ಲ ಫಿನಿಶ್ ಮಾಡಿದ್ರೆ ಇಷ್ಟು ಕಡಿಮೆ ಗೋಲ್ ಡಿಫ್ರೆನ್ಸ್ ಎಲ್ಲ ಇಲ್ಲ. ವಿ ಆಲ್ವೇಸ್ ಡಾಮಿನೇಟೆಡ್. ಬಟ್ ದಿಸ್ ಸೀಸನ್ ಏನಂದ್ರೆ ಎಕ್ಸ್ಟ್ರೀಮ್ಲಿ ಮಿಕ್ಸ್ ಫೀಲಿಂಗ್. ಒಂದು ಅರ್ಥ ಆಗದೆ ಇರೋದು ಏನಂದ್ರೆ, ಈ ಸೀಸನ್ ನಲ್ಲಿ ನನಗೆ ಇಷ್ಟೆಲ್ಲ ಚೆನ್ನಾಗಿ ಆಡ್ತಾ ಇದ್ವಿ ನಾವು ಇನಿಷಿಯಲಿ. ಆ ಒಂದು ಜನವರಿ ಮಂತ್ ನಮ್ಗೆ ಎಷ್ಟು ಡೆಂಟ್ ಮಾಡುತ್ತಲ್ಲ. ಸಿ ರಾಹುಲ್ ಬೈಕನ್ ಸೈನ್ ಮಾಡಿದಾಗ ಹೇಳಿದ್ದೇನಪ್ಪ ಅಂದ್ರೆ, ವಿ ವಾಂಟ್ ಲೀಡರ್ಸ್ ಅಂತಂದು. ದಿಸ್ ಸೀಸನ್ ಓಕೆ, ರಾಹುಲ್ ಬೈಕೆ and Gurpreet Singh Sandhu, at times this guy in the middle, Capo. So all the leaders very bad. Okay, so ನಾನು ಹೇಳೋದೇನಂದ್ರೆ, signing a big player or a tall leader is very good, but you have to again need that energy ಅಲ್ಲ. they need to play for winning. they need to have that intent ಇರಬೇಕು ಅವ್ರ ಹತ್ರ. ಅವರೆಲ್ಲ ಮುಗ್ದೋಗಿದೆ, ಎಲ್ಲ ಗೆದ್ದಾಗಿದ್ದಾರೆ, ಎಲ್ಲ ಆಗಿದೆ. ಇಲ್ಲಿ ಬಂದು ಬೆಂಗಳೂರು ವೆದರ್ ಎಂಜಾಯ್ ಮಾಡಕ್ ಬಂದಿರೋನೆಲ್ಲ ಸ್ಟಾರ್ಟ್ ಮಾಡ್ತಾ ಹೋದ್ರೆ ಹಿಂಗೆ ಆಗುತ್ತೆ. So I think Zaragoza, it was on Zaragoza, completely on Zaragoza. Because back to back ನಿನ್ನ ಇಂಪಾರ್ಟೆಂಟ್ ಪ್ಲೇಯರ್ಸ್ ಬ್ಯಾಕ್ ಟು ಬ್ಯಾಕ್ ನೀನು ತಪ್ಪು ಮಾಡ್ತಾ ಇದ್ದಾರೆ, ಅವರಿಂದ ನೀನು ಕಾಸ್ಟ್ ಆಗ್ತಿದೆ ಅಂದಾಗ ನೀನು ಅಲ್ಲಿಂದ ಕಲ್ತಿಲ್ಲ ನೀನು, ಅಥವಾ ನೀನು ಅವ್ರಿಗೆ ನೀನು ಒಂದು ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದ್ರೆ, ಹೌ ಡು ಯು ಎಕ್ಸ್ಪೆಕ್ಟ್ ಲೈಕ್ ಜೂನಿಯರ್ ಪ್ಲೇಯರ್ಸ್ ಟು ರೆಸ್ಪಾಂಡ್ ಟು ದಟ್ ಅಲ್ಲ? ಜೂನಿಯರ್ ಪ್ಲೇಯರ್ಸ್ ಇದು ಕೇಳ್ಬೇಕಂದ್ರೆ ಅವ್ನು ರೋಷನ್ ಬಗ್ಗೆ ಮಾತಾಡ್ದ. ಯಾವಾಗ ಒಡಿಸಾ ಮೇಲೆ ಸೋತಾಗ 2 ಪೆನಾಲ್ಟಿ ಕೊಟ್ಟ, ಇದ್ ಮಾಡ್ಬಾರ್ದಾಗಿತ್ತಂತ. ಅದೇ ತಪ್ಪು ಗುರ್ಪ್ರೀತ್ ಮಾಡಿದಾಗ ಅವನು ಅಥವಾ ಬೇಕೆ ಮಾಡಿದಾಗ ಮಾತಾಡಿಲ್ಲ. ಇಲ್ಲೇ ತೋರಿಸುತ್ತೆ, ಇಫ್ ಯು ವಾಂಟ್ ಟು ಹ್ಯಾವ್ ಅ
clarity, or if you want to have a command in team, you should point out everyone, not a single player ಅಂತ. ಅವನು ಗುರ್ಪ್ರೀತ್ ಮಿಸ್ಟೇಕ್ ಅನ್ನ ಪಾಯಿಂಟ್ ಔಟ್ ಮಾಡೋಕ್ಕಾಗಿಲ್ಲ, ಬೇಕೆ ಮಿಸ್ಟೇಕ್ ಅನ್ನು ಪಾಯಿಂಟ್ ಔಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಇಸ್ ನಾಟ್ ದಟ್ ಲೆವೆಲ್ ಆಫ್ ಕೋಚ್ ಅಂತ ನಾನು ಹೇಳ್ತೀನಿ. ನಿಜ ನಿಜ ನಿಜ. ಮತ್ತೆ ಹಿಂಗ್ ನೋಡ್ತಾ ಇದ್ರೆ ಈ ವರ್ಷ ನಮ್ಮ BFC ಅಲ್ಲಿ ಟೋಟಲ್ ಆಗಿ ಆಕ್ಚುಲಿ ಸುನಿಲ್ ಛೇತ್ರಿ ಪರ್ಫಾರ್ಮ್ಡ್ ಎಕ್ಸ್ಟ್ರೀಮ್ಲಿ ವೆಲ್. ಸೋ ಹ್ಯಾಪಿ ಇಟ್ ಇಟ್ ಬಿಕಾಸ್ ಅವ್ರದ್ದು ಇನ್ನೊಂದು 2 ಸೀಸನ್ ಆಡ್ಬೋದು ಗುರು ಅವ್ರು ಅಷ್ಟೇ. ಸೊ ಇಟ್ಸ್ ಆಲ್ವೇಸ್ ಫನ್ ಟು ವಾಚ್ ಹಿಮ್. ಮತ್ತೆ ಅವ್ರು ಈ ನಡುವೆ ಜಾಸ್ತಿ ಫ್ರಸ್ಟ್ರೇಟ್ ಆಗ್ತಿದ್ದಾರೆ ಮತ್ತೆ ಮೇ ಬಿ ಬಿಕಾಸ್ ಹಾಗೆ ನಾನು ಎಂತ ಹೇಳ್ತಿರೋದಂದ್ರೆ ಆ ನ್ಯಾಷನಲ್ ಟೀಮ್ ಪ್ರೆಷರ್ ಮತ್ತೆ ಬಂದಿರ್ಬೋದು ಅವ್ರಿಗೆ, ಅಥವಾ ಅವರೇ ಹಾಕೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ಇಟ್ ಲುಕ್ಸ್ ಲೈಕ್ ದಟ್. ಬಟ್ ಇಟ್ಸ್ ವೆರಿ ಏನಂತಾರೆ ಅದಕ್ಕೆ, ಬೇಡಿರ್ಲಿಲ್ಲ ಮಾರಾಯ, ಬೇಕಿರ್ಲಿಲ್ಲ. ಐ ಮೀನ್ ನೆಸೆಸಿಟಿನೇ ಇರಲಿಲ್ಲ ಸುನಿಲ್ಗೆ. 24 ಗೇಮ್ಸ್ ಅಲ್ಲಿ 12 ಗೋಲ್ ಹೊಡೆದಿದ್ದಾರೆ. ಎಡ್ಗರ್ ಮೆಂಡಸ್ 23ರಲ್ಲಿ 7 ಹೊಡೆದಿದ್ದಾರೆ. ಆಕ್ಚುಲಿ ಸುನಿಲ್ ಛೇತ್ರಿ ಹೇಳಿದ್ದೇನೆಂದ್ರೆ ಹೋಪ್ಫುಲಿ ನಾವು ಸ್ಟ್ರೈಕರ್ಸ್ ಇಂದ ಒಂದು 10 ಗೋಲ್ ತಗೊಂತೀವಿ ಅಂತ ಹೇಳಿದ್ರು. ನೋಡಿ ಇಲ್ಲಿ ನಮಗೆ ಡಿಯಾಜು ಏನದು ಕೈಗೆ ಸಿಗಲ್ಲ. ಡಿಯಾಸ್ ಬರೀ ಇಂಜೂರು ಇದಾಗ್ಬಿಟ್ರು. ಇನ್ಶಿಯಲ್ ಸೈನ್ ಮಾಡಿದಾಗ ಅದೇ ಹೇಳಿದ್ದು, ಡಿಯಾಸ್ ಅಂಡ್ ಬೇಕೆ ಅಟ್ಲೀಸ್ಟ್ ನಾವು 2 ಸೀಸನ್ ಓಲ್ಡ್ ಆಗಿ ಸೈನ್ ಮಾಡ್ತಿದ್ವಿ ಅವ್ರನ್ನ ಅಂತ. ಸೊ ಡಿಯಾಸ್ ಅದನ್ನೇ ತೋರಿಸಿದ್ದು. ಹೋಪ್ಫುಲಿ ಅವ್ರನ್ನ ಕಂಟಿನ್ಯೂ ಮಾಡಲ್ಲ ಅನ್ಕೊಂತಿದ್ದೀನಿ. ಆದ್ರೆ ಒಂದ್ ಹೇಳ್ಬೇಕಂದ್ರೆ ನೊಗ್ವೇರಾ ಆಕ್ಚುಲಿ ತುಂಬಾ ಚೆನ್ನಾಗಿ ಆಡಿದ್ರು. ನಮಗೆ ಅವ್ರ ಸ್ಟಾಟ್ಸ್ ಏನಿದಾವೆ, ಈಸ್ ಬೆಸ್ಟ್ ಸ್ಟಾಟ್ಸ್ ಇನ್ ಇಂಡಿಯಾ. ಬಟ್ ಈಸ್ ಆಲ್ರೆಡಿ 34 or 35 ರೈಟ್. ಸೊ ನೆಕ್ಸ್ಟ್ ಇಯರ್ ಯಾವ ತರ ಇರ್ತಾರೆ ಅನ್ನೋದು ಡಿಸೈಡ್ ಮಾಡ್ಬೇಕಾಗುತ್ತೆ. ಆದ್ರೆ ಒಂದ್ ಮಾತ್ರ ಕನ್ಫರ್ಮ್ ಇರೋದೇನಂದ್ರೆ ಕ್ಯಾಪು ಅಂಡ್ ದಿಸ್ ಗೈ ಯಾರು ಇವರು ಡಿಯಾಸ್ ಅವರೆಲ್ಲ ಇರಲ್ಲ ಅನ್ಕೋತಿದೀನಿ. ರಾಹುಲ್ ಬೇಕೆ ಇದ್ದೇ ಇರ್ತಾರೆ ಆಬ್ವಿಯಸ್ ಆಗಿ. 1 ಸೀಸನ್ಗೆ ಅವ್ರು ಸೈನ್ ಮಾಡಿಲ್ಲ, 2 ಸೀಸನ್ ಮಾಡಿರ್ತಾರೆ, 2-3 ಸೀಸನ್ಗೆ. ರಾಹುಲ್ ಬೇಕೆ ಇರೋ ತೊಂದರೆ ಇಲ್ಲ. ಆದ್ರೆ ರಾಹುಲ್ ಬೇಕೆಗೆ ನೆಕ್ಸ್ಟ್ ಇಯರ್ ಇದೇ ಪ್ರಾಮಿನೆನ್ಸ್ ಇರಬಾರ್ದು ಟೀಮಲ್ಲಿ, ಬಿಕಾಸ್ ಈಸ್ ಏಜಿಂಗ್ ಆಲ್ರೆಡಿ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ವಿ ಲುಕಿಂಗ್ ಫಾರ್ ನ್ಯೂ ಗೈಸ್. ಇವಾಗ ಪಲಾಂಡೆ ಇದಾರಲ್ಲ, ಸೊ ಅವ್ರಿಗೆ ಟ್ರೈ ಮಾಡ್ಬೋದು. ಅಥವಾ ಅಷ್ಟು ಇನ್ವೆಸ್ಟ್ ಮಾಡ್ತಿದ್ವಿ ನಾವು ಯೂತ್ ಫುಟ್ಬಾಲ್ ಅಲ್ಲಿ, ಯೂತ್ ಡೆವಲಪ್ಮೆಂಟ್ ಅಲ್ಲಿ ಅಷ್ಟು ಇನ್ವೆಸ್ಟ್ ಮಾಡ್ತಿದ್ವಿ ಅಂದ್ರೆ ವಿ ನೀಡ್ ಟು ಗೆಟ್ ಯೂಸ್ ಆಫ್ ಇಟ್ ಅಲ್ಲ. ಲಾಸ್ಟ್ ಒಂದು ಗೇಮ್ನ ಆಡಿಸಿ ಅದನ್ನೇ ಎಲ್ಲ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ 8 ಜನ ನಾವು ಪ್ರಮೋಟ್ ಮಾಡಿದ್ವಿ ಅಂತ ಹೇಳಿದ್ರೆ ಉಪಯೋಗಿಲ್ಲ. ಲಾಸ್ಟ್ 90 ನಿಮಿಷ ಆಗಿಂದ 2 ನಿಮಿಷ ಕೊಟ್ಟು ಅದರ ಪರ್ಫಾರ್ಮ್ ಮಾಡು ಅಂತ ಶಿವಾಗ 2 ನಿಮಿಷ ಕೊಟ್ಟು ನೀನು ಚೆನ್ನಾಗಿ ಆಡಿಲ್ಲ ಅಂದ್ರೆ ತಪ್ಪದು. ಸೇಮ್ ಫಾರ್ ಶಿವಾಲ್ಡೋ ಆಸ್ ವೆಲ್. ಲಾಸ್ಟ್ 5 ನಿಮಿಷ ಆಡಿಸ್ಬಿಟ್ಟು ನೀನು ಚೆನ್ನಾಗಿ ಆಡಿಲ್ಲ ಅಂದ್ರೆ ಇಟ್ಸ್ ಅಬ್ಸಲ್ಯೂಟ್ ನಾನ್ ಸೆನ್ಸ್. ವಿನೀತ್ ಫಸ್ಟ್ 3 ಗೇಮ್ ಏನು ಸಖತ್ತಾಗಿ ಆಡ್ತಿದ್ದ ವಿನೀತ್. ಆಮೇಲೆ ವಿನೀತ್ ಟೈಮೇ ಕೊಡಲಿಲ್ಲ. ಬಟ್ ನಾವು ಲೈಕ್ ಫ್ಯಾನ್ಸ್ ನಾವು ಅವೇರ್ ಆಗಿರ್ಬೇಕಲ್ಲ, ವಿ ಆರ್ ಫೈಟಿಂಗ್ ಫಾರ್ ಶೀಲ್ಡ್ ಅನ್ನೋದು ನಮಗೆ ಅದು ಅವೇರ್ನೆಸ್ ಇರಬೇಕು. ಬಟ್ ದಟ್ಸ್ ವಾಟ್ ಅಲ್ಲ, ನೀನು ಕೋಚ್ ಆಗಿ ನೀವು ಮ್ಯಾನೇಜ್ ಮಾಡಬೇಕು. ಇವಾಗ ಪಂಜಾಬ್ ಸ್ಟಾರ್ಟಿಂಗ್ ಇನ್ಶಿಯಲಿ ಸಖತ್ತಾಗಿ ಆಡ್ತಿದ್ರು, ಅವರೆಲ್ಲ ಯಂಗ್ಸ್ಟರ್ಸ್ ಟೈಮಿಂಗ್ ಕೊಟ್ಟರು, ಟೈಮ್ ಕೊಟ್ಟರು, ಗೇಮ್ ಟೈಮ್. ನಾರ್ತ್ ಈಸ್ಟಲ್ಲೂ ಅದೇ ಆಯಿತು. ಬನೋಲಿ ಚೆನ್ನಾಗಿ ಗೇಮ್ ಟೈಮ್ ಕೊಟ್ಟ ಎಲ್ಲ ಹುಡುಗರಿಗೆ. ಕೇರಳದಲ್ಲಿ ದೇ ಆರ್ ಆಕ್ಚುಲಿ ಡೂಯಿಂಗ್ ಬೆಟರ್ ದೆನ್ ಅಸ್ ಇನ್ ಟರ್ಮ್ಸ್ ಆಫ್ ಪ್ರೊವೈಡಿಂಗ್ ಆಕ್ಚುಯಲ್ ಮೀನಿಂಗ್ಫುಲ್ ಗೇಮ್ ಟೈಮ್ ಟು ಅವರ್ ರಿಸರ್ವ್ ಪ್ಲೇಯರ್ಸ್. ಅದು ಫುಲ್ಲಿ ಜಾಸ್ತಿ ಆಗಬೇಕು, ಅದು ನೋಡೋಣ. ಸೊ ಇದು ISL ಬಗ್ಗೆ ಟೋಟಲ್. ಆದರೆ ISL ಪ್ಲೇ ಆಫ್ಸ್, ಐ ಮೀನ್ ನಾಕೌಟ್ಸ್ ಇದೆ, ಪ್ಲೇ ಆಫ್ಸ್ ಅಲ್ಲ, ನಾಕೌಟ್ಸ್ ನಡೀತಾ ಇದೆ. 2 ನಾಕೌಟ್ ಇರುತ್ತೆ. 2 ನಾಕೌಟ್ ಬಂದು ಐ ಮೀನ್ ನಮ್ದು ಒಂದು 29th ಇದೆ, 29th of March ಇದೆ, ಯುಗಾದಿ ಬಿಫೋರ್ ಡೇ. ಐ ಡೋಂಟ್ ನೋ, ಇದನ್ನ ಕನ್ಫರ್ಮ್ ಇಲ್ಲ. ಬಿಕಾಸ್ ಯಾಕಂದ್ರೆ ನಾರ್ತ್ ಈಸ್ಟ್ ಅಪೀಲ್ ಮಾಡಿದ್ದಾರೆ ಕೇರಳ ಬ್ಲಾಸ್ಟರ್ಸ್. ಅವ್ರದ್ದೇನಾದ್ರು ಅಪೀಲ್ ವಿಥೆಲ್ಡ್ ಆದ್ರೆ ನಾರ್ತ್ ಈಸ್ಟ್ 3rd ಫಿನಿಶ್ ಮಾಡ್ತಾರೆ, ನಾವು 4th ಆಡ್ತೀವಿ. ಸೊ 30th ಯುಗಾದಿ ದಿವಸ ಆದ್ರೂ ಬರ್ಬೋದು. ಸೊ ಇದು ಅಲ್ಲಿ ಏನಾಗುತ್ತೆ ಅದ್ರ ಮೇಲೆ. ಸೊ ಇಟ್ಸ್ ಐದರ್ 29th or 30th. ಇನ್ನ ಬಟ್ ಕ್ಲಬ್ಸ್ ಎಲ್ಲ ಇವಾಗ ಹಾಕಿರೋ ಪ್ರಕಾರ 29th ಅಂತಾನೆ ಇದೆ. ನಮ್ ಕ್ಲಬ್ ಕೂಡ 29th ಅಂತಾನೆ ಹಾಕಿದೆ. ಬಟ್ ಅದು ಡಿಸಿಷನ್ ಬರ್ಬೇಕು. ಆ ಡಿಸಿಷನ್ ಬಂದ್ಮೇಲೆ ಅದೇನಾದ್ರೂ ನಾರ್ತ್ ಈಸ್ಟ್ ಫೇವರ್ ಹೋದ್ರೆ ವಿ ಆರ್ ಪ್ಲೇಯಿಂಗ್ ಜಮ್ಶೆಡ್ಪುರ್ ಅಂಡ್ ವಿ ವಿಲ್ ಪ್ಲೇ ಬಗಾನ್ ಇಫ್ ವಿ ವಿನ್ ಅಗೇನ್ಸ್ಟ್ ಜಮ್ಶೆಡ್ಪುರ್. ಇಲ್ಲಾಂದ್ರೆ ಸೇಮ್ ಏನ್ ಇದೆ, ಮುಂಬೈ ಮೇಲೆ ಗೆದ್ರೆ ನಾವು ಗೋವಾ ಆಡ್ತೀವಿ. ಫಸ್ಟ್ ಹೋಮ್ ಅಲ್ಲಿ ಇರುತ್ತೆ ಗೋವಾ ಗೇಮು, ಇನ್ ಸ್ಪ್ಯಾನ್ ಆಫ್ 3 to 4 days. ನೆಕ್ಸ್ಟ್ ಅವೇ ಇರುತ್ತೆ. ನೋಡೋಣ ಯಾವ ಥರ ಆಡ್ತಾರೆ ಅಂತ. ಲಾಸ್ಟ್ ಗೇಮ್, ಈ ಗೇಮ್ ಆ್ಯಕ್ಚುಲಿ BFC MCFC ಏನಿದೆ ರೈಟ್ ನಾವು ನಾಕೌಟ್ ಗೇಮ್ ನಡೀತಿದೆ 29th ಏನು ಆ್ಯಕ್ಚುಲಿ ನಮ್ಮ ಕಮ್ಯುನಿಕೇಷನ್ಸ್ ಬಂದಿದೆ ಎಲ್ಲ ಕಡೆಯಿಂದ. ಅದೇ ಗೇಮೇ ಲಾಸ್ಟ್ ಫೈನಲ್, ನಮ್ಮದು ಹೋಮ್ ಲಾಸ್ಟ್ ಗೇಮ್ ಆಗಿತ್ತು. ಅದು ಇಷ್ಟು ಖರಾಬ್ ಆಡಿದ್ವಿ ನಾವು, ಇಷ್ಟು ಹೊಲಸು ಆಡಿದ್ವಿ ನಾವು, ಹೇಳ್ತೀನಿ ಅನ್ಬಿಲಿಯಬಲ್. ಅಲ್ಲಿ ನಿಂತ್ಕೊಂಡಿರೋ ಪ್ರತಿಯೊಬ್ಬರು ಬೈತಾ ಇದ್ವಿ. ಅಂದರೆ ದೇರ್ ವಾಸ್ ಒನ್ ಚಾಂಟ್, ಐ ವಿಲ್ ಜಸ್ಟ್ ಸೇ. ಸೊ ದಟ್ ವಿಲ್ ಆ್ಯಕ್ಚುಲಿ ಸಮರೈಸ್ ಹೋಲ್ ಗೇಮ್. You just go to, it is just 2-0, just imagine how shit you are ಅಂತ ಮುಂಬೈಗೆ ಚಾಂಟ್ ಮಾಡ್ತೀವಿ ನಾವು. You understand? Also there was one chant, can you score for us, can you score for us. ಸೊ you understand, ಏನದು ಮುಂಬೈ ಬಗಾನ್ ಈಸ್ಟ್ ಬೆಂಗಾಲ್ ಫಕ್ ದಮ್ ಅಲ್ಲಿಂದ ಹೋಗ್ಬಿಟ್ಟು ಕ್ಯಾನ್ ಯು ಸ್ಕೋರ್ ಎ ಗೋಲ್ ಫಾರ್ ಅಸ್ ಮುಂಬೈ ಸಿಟಿ ಅಂತ ಆಡಿದ್ವಿ ನಾವು. ಸೊ ದಟ್ ಪ್ಯಾಥಟಿಕ್ ಆ ಗೇಮ್ ಅಷ್ಟು ಹೊಲಸು ಆಡಿದ್ವಿ ಅದನ್ನ. ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದು ಫ್ಯಾನ್ಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ, ವೆಸ್ಟ್ ಬ್ಲಾಕ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದು ಏನಿತ್ತಂದ್ರೆ, ಈ ಥರ ಆಡ್ತೀವಿ ಅಂದ್ರೆ ಏನಕ್ಕೆ ಹೋಗ್ಬೇಕು ನಾಕೌಟ್ಸ್ಗೆ, ಈ ಥರ ಆಡ್ತೀವಿ ಅಂದರೆ ಪ್ಲೇ ಆಫ್ಸ್ಗೆ ಏನಕ್ಕೆ ಹೋಗ್ಬೇಕು, ಈ ಥರ ಆಡ್ತೀವಿ ಅಂದರೆ ಕಪ್ ವಿನ್ ಆಗ್ತೀವಿ ಅಂತ ಐ ಮೀನ್ ಡಿಲ್ಯೂಷನ್ ಹಾಕಿರ್ಬೇಕು ಅನ್ನೋ ಪ್ರಶ್ನೆ ಇತ್ತು ಎಲ್ಲರಿಗೂ. ಇಟ್ಸ್ ಆಬ್ವಿಯಸ್ಲಿ ಡಿಲ್ಯೂಷನ್ ಅಲ್ಲ. ಆ ಥರ ಅದೇ ಟೀಮ್ ಮೇಲೆ ಅಷ್ಟು ಕೆಟ್ಟದಾಗ ಆಡಿ ಅವ್ರಿಗೆ ಅದು ಮಸ್ಟ್ ವಿನ್ ಗೇಮ್ ಇದೆ. ಅದು
ಆ ಮಸ್ಟ್ ವಿನ್ ಗೇಮ್ನ ನಾವು ಅಷ್ಟು ಲೈಟ್ ಆಗಿ ತಗೊಂಡು ಆಡ್ತಾ ಇದ್ದೀವಿ ಅಂದಾಗ ಮತ್ತೆ ಅದಾದ್ಮೇಲೆ ಹ್ಯೂಜ್ ಗ್ಯಾಪ್ ಇದೆ ಟೀಮ್ಗಳಿಗೆ ರೆಸ್ಟ್ ಮಾಡ್ಲಿಕ್ಕೆ. ಒನ್ ಥಿಂಗ್ ಫಸ್ಟ್ ಕನ್ಸಿಡರ್ ಮಾಡ್ಬೇಕಿರೋದು yellow cards. Sana on 3 yellow, Williams on 3 yellow, and Noguera on 3 yellow. These 3 players are very important for us for the knockout games. Your more jana beke beku. Noguera to control the midfield, Sana again defense, ran attack. So your more jana obron kalkonಡ್ರು it will be very difficult for us. So ಅದರಿಂದ ಇವ್ರ ಮೂರ್ ಜನಕ್ಕೂ ಗೇಮ್ ಟೈಮ್ ಸಿಕ್ಕಿಲ್ಲ. ಇವ್ರ ಮೂರ್ ಜನದ ಇಂಪ್ಯಾಕ್ಟ್ ಇಲ್ಲಿ ಗೊತ್ತಾಗ್ತಿದೆ ನಿಮ್ಗೆ, ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಪ್ಲೇಯರ್ಸ್, ಇಂಥ ಪ್ಲೇಯರ್ಸ್ ಅಂತ. ಸೊ ಒನ್ ಥಿಂಗ್ ಅವ್ನ ನಾಕ್ಔಟ್ಸ್ ಅಲ್ಲಿ ಕಳ್ಕೊಂಡ್ಬಾರ್ದು ಅಂತ. ಇನ್ನೊಂದು ಸೆಕೆಂಡ್ ಥಿಂಗ್ ನನ್ ಪ್ರಕಾರ ಕಾಪೋ ಆಡಿಸ್ಬೋದಿತ್ತ ಅಂತ. ಬಿಕಾಸ್ ಯಾಕೆಂದ್ರೆ ಅವ್ನು ಈಸ್ ಮೇ ಬಿ ಇಂಜುರಿ ಇದ್ರೂ ಅಟ್ಲೀಸ್ಟ್ ಗಿವ್ ಹಿಮ್ 20 minutes or 10 minutes ಆನ್ ದ ಲಾಸ್ಟ್. ಯಾಕೆಂದ್ರೆ ಅಟ್ಲೀಸ್ಟ್ ಗೇಮ್ ಫಿಟ್ ಆಗೋದು ಇರ್ತಿದ್ದ. ಸೊ ಅದೊಂದು ಮಾಡ್ಬೋದಾಗಿತ್ತು. ಕೆಲ್ವಿನ್ ಆಡಿಸ್ಬೋದಾಗಿತ್ತು, ದಾನು ಆಡಿಸ್ಬೋದಾಗಿತ್ತು ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಶಿವ ಫೇಡೆಡ್. ಅಪ್ಪ ಏನಿಲ್ಲ, ಶಿವ ಕಳ್ದೋಗ್ಬಿಟ್ಟಿದ್ದಾನೆ. ಸೊ ದಾನು, ಸೊ ಇವರೆಲ್ಲ ಇಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ನೆಕ್ಸ್ಟ್ ಸೀಸನ್ ಎಲ್ಲ ಹೋಗ್ತಾರೆ ಅಂತ ಅಟ್ಲೀಸ್ಟ್ ಕೊಡ್ಬೋದಾಗಿತ್ತು. ಇನ್ನೊಂದೇನಂತ ಅನ್ಸಿದ್ರೆ ಸ್ಟಾರ್ಟಿಂಗ್ ಇಂದ ವಿನೀತ್ಗೆ ಕೊಟ್ರು, ಓಕೆ ದಟ್ಸ್ ಫೈನ್. ಸೋಹಮ್ಗೆ ಒಳ್ಳೆ ಕೊಡ್ಬೋದಾಗಿತ್ತು ಈ ಗೇಮ್ ಅಲ್ಲಿ ಇನ್ಸ್ಟೆಡ್ ಆಫ್ ಸುರೇಶ್ ಕೊಡ್ಬೋದಾಗಿತ್ತು ಅಂತ ಅನ್ಕೋತೀನಿ. ಈ ಗೇಮ್ ನ ನೀವು ತುಂಬಾ ಲೈಟ್ ಆಗಿ ತಗೊಂಡಿದ್ದೀರಾ ಅಂತ ಗೊತ್ತಿತ್ತು. ಬಿಕಾಸ್ ನನ್ ಪ್ರಾಬ್ಲಮ್ ಅದೇ ಅಲ್ಲ, ಲೈನ್ ಅಪ್ ನೋಡಿದಾಗ ಲೈಟ್ ಆಗಿ ತಗೊಂಡಿದ್ದೀರಾ ಅನ್ನೋದಕ್ಕಿಂತ ನಂದು ಇಶ್ಯೂ ಏನಂದ್ರೆ, ಅಷ್ಟೆಲ್ಲ ಅಡ್ವರ್ಟೈಸ್ ಮಾಡಿ ಫ್ರೀ ಟಿಕೆಟ್ಸ್ ಎಲ್ಲ ಕೊಟ್ಟು ಹುಡುಗಿಯರಿಗೆ ಅಷ್ಟು ಕರೆಸ್ಬಿಟ್ಟು ಯು ಶುಡ್ ನಾಟ್ ಪ್ಲೇ ಲೈಕ್ ದಟ್ಸ್ ಆಲ್ ಮೈ ಪ್ರಾಬ್ಲಮ್. ನಾನು ಸೋತ್ರು ಗೆದ್ರು ಅಲ್ಲ, ಶುಡ್ ನಾಟ್ ಪ್ಲೇ ಲೈಕ್ ದಟ್. ನೀನು ಫ್ರೀ ಟಿಕೆಟ್ ಕೊಟ್ಟು ಜನನ್ ಕರೆಸ್ಬಿಟ್ಟು ಅಷ್ಟೆಲ್ಲ ಏನದ ಡಂಗರ ಬಾರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ನೀನ್ ಲಾಸ್ಟ್ ಅಲ್ಲಿ ಬಂದು ಈ ತರ ಆಡ್ತಿ ಅಂದ್ರೆ ಹೂ ವಾಂಟ್ಸ್ ಟು ಕಮ್ ಫಾರ್ ನೆಕ್ಸ್ಟ್ ಗೇಮ್? ಎಷ್ಟೋ ಜನ ಫಸ್ಟ್ ಗೇಮ್ ಇರುತ್ತೆ, ಎಷ್ಟೋ ಜನ ಫಸ್ಟ್ ಗೇಮ್ ಈ ತರ ಆಡ್ತಾರೆ ಅಂತ ಗೊತ್ತಾದಾಗ ಯಾರು ಮುಂದೆ ನೆಕ್ಸ್ಟ್ ಗೇಮ್ ಬರಲ್ಲ. ಇವನ್ ಇಫ್ ವಿ ಕ್ವಾಲಿಫೈ ಫಾರ್ ನಾಕ್ಔಟ್ಸ್ ಕೂಡ ತುಂಬಾ ಕಷ್ಟ ಇದೆ ಬರೋದು. ಯಾಕೆಂದ್ರೆ ಆ ಇಂಪ್ಯಾಕ್ಟ್ ಬಂದ್ಬಿಟ್ಟಿದೆ ಈ ಗೇಮ್ ನೋಡಿ. ನಾನು ಎಲ್ಲಾರ್ಗು ಅಂತ ಹೇಳ್ತಿಲ್ಲ, ಫಸ್ಟ್ ಟೈಮರ್ಸ್ ಯಾರು ಇರ್ತಾರೆ ಅವ್ರಿಗೆ ಹೇಳ್ತಿದ್ದೀನಿ. ಇವನ್ ಫುಟ್ಬಾಲ್ ಗೊತ್ತಿಲ್ಲದೆ ಇರೋರು ಕೂಡ ಬಂದಿರ್ತಾರೆ ಬಿಕಾಸ್ ಆಫ್ ಫ್ರೀ ಟಿಕೆಟ್ಸ್ ಅಂಡ್ ಅದರ್ ಸ್ಟಫ್ಸ್. ಸೊ ಇದಾಗಬಾರ್ದು. ಈವನ್ ನನ್ಗೆ ಇನ್ನೊಂದ್ ಏನ್ ಅನ್ಸುತ್ತೆ ಅಂದ್ರೆ, ಲೀಗ್ ಲಾಸ್ಟ್ ಗೇಮ್ ಅನ್ನ ಯೂಶಲಿ ಹೈ ಆಗಿ ಫಿನಿಶ್ ಮಾಡ್ಬೇಕು. ಬಿಕಾಸ್ ಅವಾಗ ಸಿಗೋ ಕಾನ್ಫಿಡೆನ್ಸ್, ನಾಕೌಟ್ ಹೋಗ್ಬೇಕಾದ್ರೆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇರುತ್ತೆ. ಟೀಮ್ ಒಂದು ಒಳ್ಳೆ ಜೆಲ್ಲಿಂಗ್ ಇರ್ತಾರೆ, ಗೋಲ್ ಸ್ಕೋರ್ ಮಾಡಿರ್ತಾರೆ. ಡಿಡ್ ನಾಟ್ ಇವನ್ ಸ್ಕೋರ್ ಎ ಸಿಂಗಲ್ ಗೋಲ್. ಫಸ್ಟ್ ಥಿಂಗ್. ಸೆಕೆಂಡ್ಲಿ ಆ ಎಡ್ಗರ್ ಮೆಂಡಸನ್ ನೋಡಕ್ಕೆ ಆಗೋದಿಲ್ಲ ಮಾರಾಯ, ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು. ಯಪ್ಪ, ಅವ್ನು ಬಿದ್ದು ಸತ್ತು ಹೋಗ್ತಾನೆ. ಅವ್ನು ಹಿಂಗ್ ಮುಟ್ಟಿದ್ರೆ ಬಿದ್ದು ಬಿಡ್ತಾನೆ. ದರಿದ್ರ ನಮಗ ನೋಡಕ್ಕೆ ಒಂದು ದನ ಇದ್ದಂಗಿದ್ದಾನೆ. ಕಡ್ದು ಹಾಕಿದ್ರೆ 4-5 ಊರಿಗೆ ಹಾಕ್ತಾನೆ ತಿನ್ನಕ್ಕೆ. ಅವ್ನು ಏನ್ ಮನುಷ್ಯ ಗುರು ಅವನು, ಯಪ್ಪ ಇಷ್ಟು ಗಲೀಜ್ ಆಡ್ತಾನೆ. ತುಂಬಾ ಬೇಜಾರಾಗ್ಬಿಡ್ತು ಒಂದ್ಸರಿ. ಅಲ್ಲಿ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ನಾವೇ ಹೇಳ್ತಿರ್ತಿದ್ವಿ, ಎದ್ದಾಳ ಮಾರಾಯ ನೀನ್ ಅಂತಂದು. ಅಂದ್ರೆ ಇಟ್ ಈಸ್ ನಾಟ್ ಎನ್ಕರೇಜಿಂಗ್. ಅಲ್ಲಿರೋ ನೀನ್ ಸ್ಟ್ಯಾಂಡ್ ಅಲ್ಲಿ ಇರೋರಿಗೆ ಒಂದು ಹೋಪ್ ಕೊಡ್ಬೇಕು. ನೀನು ಯು ಆರ್ ಜಸ್ಟ್ ಡ್ರೌನಿಂಗ್ ದ. ಎಷ್ಟು ಚೆನ್ನಾಗಿ ಅಟ್ಯಾಕ್ ಇರುತ್ತೆ, ನನ್ನ ಮಗ ಬಿದ್ಬಿಡ್ತಾನೆ. ಅಲ್ಲಿಂದ ಏನು ಉಪಯೋಗ ಆಗೋದಿಲ್ಲ, ಮುಗಿದು ಹೋಯ್ತು. ಆ ಅಟ್ಯಾಕೇ ಫಿನಿಶ್ ಆಗ್ಬಿಡುತ್ತೆ ನನಗೆ. ಒಂದಂದ್ರೂ ಏನ್ ಸಕ್ಕತ್ತಾಗಿ ತಗೊಂಡು ಹೋಗಿದ್ರೆ. ಐ ಥಿಂಕ್ ನಮ್ ರೋಷನ್ ಅಂಡ್ ವಿನೀತ್ ಯಾರ ಕಾಂಬಿನೇಷನ್ ತಗೊಂಡು ಚೆನ್ನಾಗಿತ್ತದು. ಆ ಫ್ಲೋನು ನನ್ನ ಮಗ ಬ್ರೇಕ್ ಮಾಡಿಬಿಟ್ಟ ಬಿದ್ದು. ಅಲ್ಲ, ಈ ಮೇಹತಾಬ್ ಸಿಂಗು ಇವ್ರಿಗೆಲ್ಲ ನೀನು ಶೋಲ್ಡರ್ ಮಾಡಿ ಅವ್ರಿಗೆ ಧಕ್ಕೆ ಕೊಡೋಕ್ಕಾಗಿಲ್ಲ ಅಂದ್ರೆ ನಿನಗೆ ಎದಕ್ಕೆ ಉಪಯೋಗ ಅರ್ಥ ಆಗಲ್ಲ ನನಗೆ. ಅಷ್ಟೊಂದೆಲ್ಲ ಕಾಸು ಕೊಟ್ಟು ಇವ್ರಿಗೆ ಅಲ್ಲಿಂದ ಕರೆಸಿ ಸ್ಪೇನಿಂದ ಯಾಕೆ ಗುರು ಬಂದೆ ನೀನು ಇಲ್ಲಿ ಬಿದ್ದು ಒಳ್ಳಾಡಕ್ಕೆ ಅನ್ಸ್ಬಿಡ್ತು ಒಂದ್ಸರಿ. ಅಬ್ಸಲ್ಯೂಟ್ ನಾನ್ ಸೆನ್ಸ್. ಅದು ಮಾತ್ರ ಅದೇ ಇದು ಒಂದೇ ರೀಸನ್ಗೆ ನನಗೆ ಆ ಒಂದು ಕ್ಯಾರೆಕ್ಟರ್ಗೆ ನನ್ನ ನೆಕ್ಸ್ಟ್ ಸೀಸನ್ ಅವ್ರನ್ನ ಕಂಟಿನ್ಯೂ ಮಾಡಬೇಕೋ ಬೇಡವೋ ಅನ್ಸುತ್ತೆ. ಗೋಲ್ ಸ್ಕೋರಿಂಗ್ ಚೆನ್ನಾಗಿದೆ, ಐ ಮೀನ್ ಡೀಸೆಂಟ್ ಇದೆ, ಚೆನ್ನಾಗಿಲ್ಲ. ಹಜಾರಿಗೆ ಕಂಪೇರ್ ಮಾಡಿದ್ರೆ ಯಾರು ಚೆನ್ನಾಗಿಲ್ಲ. ಸೊ ಡೀಸೆಂಟ್ ಇದೆ, ಓಕೆ. ಲಾಸ್ಟ್ ಪ್ರೀವಿಯಸ್ ಸೀಸನ್ಸ್ ಅಲ್ಲಿ ಇದಂತ ಸ್ಟ್ರೈಕರ್ಸ್ ತರ ಏನಿಲ್ಲ, ಓಕೆ. ಈಸ್ ಕಾಂಟ್ರಿಬ್ಯೂಟಿಂಗ್ ಅಂಡ್ ಒಳ್ಳೆ ರನ್ಗಳು ಮಾಡ್ತಾರೆ, ತುಂಬಾ ಹೋಲ್ಡ್ ಮಾಡ್ತಾರೆ ಚೆನ್ನಾಗಿ ಬಾಲು. ಬಟ್ ಆ ಬಿದ್ಬಿಡೋದು, ಆ ಹೋಲ್ ಫ್ಲೋನ ಕಟ್ ಮಾಡಿಬಿಡೋದು, ಸ್ಲೋ ಮಾಡಿಬಿಡೋದು, ಗೇಮ್ನ ಇಂಟ್ರಪ್ಟ್ ಮಾಡೋದು, ಡಿಸ್ಟರ್ಬ್ ಮಾಡೋದು. ಮೈ ಗಾಡ್, ಆಸ್ ಎ ಬಾರ್ಸಿಲೋನಾ ಫ್ಯಾನ್ ಎಟ್ ಹಾರ್ಟ್ ಐ ಕಾಂಟ್ ಇವನ್ ಲುಕ್ ಎಟ್ ದಟ್. ನಂಗೆ ಅದನ್ನ ನೋಡ್ಲಿಕ್ಕೆ ಆಗಲ್ಲ. ಇರಿಟೇಟ್ ಆಗುತ್ತೆ, ಕ್ರಿಂಜ್ ಅನ್ಸುತ್ತೆ, ಎಂಬಾರೆಸಿಂಗ್ ಅನ್ಸುತ್ತೆ, ಸಿಟ್ಟು ಬರುತ್ತೆ. ಅಬ್ಸಲ್ಯೂಟ್ ನಾನ್ ಸೆನ್ಸ್ ಅದು ಆಕ್ಚುಲಿ ಹೇಳ್ತೀನಿ. ಓಕೆ, ಇದು BFC ಮತ್ತೆ ಅಬ್ಸಲ್ಯೂಟ್ಲಿ ದಟ್ಸ್ ಅದ ನಾ ಹೇಳಿದ್ದು. ಒಂದಿಷ್ಟು ಟೀಮ್ಗಳಿದಾವೆ ಅದ್ರ ಮೇಲೆ ಬದುಕ್ತಿದ್ದಾರೆ ಅವರು. ಸೊ ಅದಕ್ಕೆ ಹೇಳಿದ್ದು ನಾನು ಬಾರ್ಸಿಲೋನಾ ಫ್ಯಾನ್ ಅಂತ ಅಷ್ಟೇ. ಅವರು ಆ ಡಿಸ್ರಪ್ಟ್ ಮಾಡೇ ಬದುಕ್ತಾ ಇದ್ದಾರೆ. ಓಲು ಲೀಗ್ಗಳು, ಚಾಂಪಿಯನ್ಸ್ ಲೀಗ್ಗಳು ಎಲ್ಲ ಗೆಲ್ಲೋದು ಹಂಗೆ. ಸೊ ಹಂಗಾಗಿ ಹೇಳಿದ್ದು. ಓಕೆ, ಇದು BFC 2024-25 ISL ಸೀಸನ್ ಬಗ್ಗೆ. ಆದರೆ ಒನ್ ಮೋರ್ ಥ್ಯಾಂಕ್ ಯು ಟು ಸುನಿಲ್ ಛೇತ್ರಿ ಫಾರ್ ಸ್ಕೋರಿಂಗ್ 12 goals. ಅದರ್ವೈಸ್ ಐ ಡೋಂಟ್ ನೋ ವೇರ್ ವಿ ವುಡ್ ಹ್ಯಾವ್ ಬಿನ್. ಮೇ ಬಿ ಸುನಿಲ್ ಛೇತ್ರಿಗೋಸ್ಕರ ಅಂತ ಈ ಸಲ ಚೆನ್ನೈನ್ FC ಅವ್ರನ್ನ ಟ್ರಿಬ್ಯೂಟ್ ಕೊಟ್ಟಿದ್ದಾರೋ, 11ನೇ ಪ್ಲೇಸ್ ಫಿನಿಶ್ ಮಾಡಿ. ಕಂಗ್ರ್ಯಾಚುಲೇಷನ್ಸ್ ಟು ದೆಮ್, ಥ್ಯಾಂಕ್ ಯು ಸೋ ಮಚ್ ಟು ದೆಮ್ ಆಸ್ ವೆಲ್. ಮೇ ಬಿ ನಾವು ಅವ್ರ ಹತ್ರ ಅಕ್ಕಪಕ್ಕನೇ ಇರ್ತಿದ್ವಿ. 8ನೇ ಪ್ಲೇಸ್ ಕೇರಳ, 9ನೇ ಪ್ಲೇಸ್ BFC, 11ನೇ ಪ್ಲೇಸ್ 10ನೇ ಪ್ಲೇಸ್ ಹೈದರಾಬಾದ್, 11ನೇ ಪ್ಲೇಸ್ ಚೆನ್ನೈ ಇರ್ತಿತ್ತು. ಸುನಿಲ್ ಛೇತ್ರಿ 12 goals ಸ್ಕೋರ್ ಮಾಡಿದ್ದಿಲ್ಲ ಅಂದ್ರೆ.
ಅದೇ ಸಿಚುವೇಶನ್ ಇರೋದು. ಬಟ್ ಸುನಿಲ್ ಛೇತ್ರಿಗೆ ಪ್ರೋತ್ಸಾಹ ಮಾಡಿದಂಥ ಚೆನ್ನೈ ಎಫ್ ಸಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ 11th ಪ್ಲೇಸ್ ಫಿನಿಶ್ ಅಂಡ್ ಟ್ರಿಬ್ಯೂಟ್ ಟು ಸುನಿಲ್ ಛೇತ್ರಿ. ಕ್ರೇಜಿ ಮ್ಯಾನ್. ಅವರು ಮೂರು ಸೀಸನ್ ಅಲ್ಲ, 8 ಫಿನಿಶ್ ಮಾಡಿದ್ರು. ಇವಾಗ 11th ಹೋಗ್ಬಿಟ್ಟಿದ್ದಾರೆ. ವಾಟ್ ಎ ಡೆವಲಪ್ಮೆಂಟ್ ಮ್ಯಾನ್, ಚೇಂಜ್ ಆಗಿದೆ ಅದು. ಓಕೆ, ನೋಡೋಣ. ಅಬ್ಸಲ್ಯೂಟ್ ನಾನ್ಸೆನ್ಸ್, ಇಡಿಯಟ್, ಸ್ಟುಪಿಡ್ಸ್ ಅವ್ರು ಹೇಳ್ತೀನಿ ಕೇಳಿ. ಎಷ್ಟು ಖರಾಬಾಗಿ ಆಡ್ತಿದ್ದಾರೆ ಗೊತ್ತಾ ದರಿದ್ರದವ್ರದ್ದು. ಓಕೆ, ಅದು ಚೆನ್ನೈ ಬಗ್ಗೆ ಆದ್ರೆ ಕಾಮೆಂಟೇಟರ್ಸ್ಗೆ ಬೈತಾನೆ, ಕಾಮೆಂಟೇಟರ್ಸ್ಗೆ ಅವ್ನ ಕಮೆಂಟೇಟರ್ಸ್ ಬೈಯೋದು ಹೋಗ್ಲಿ, ಅವ್ನ ಕರೆಕ್ಟ್ ಹೆಂಗಿತ್ ಗೊತ್ತಾ, ಅವ್ರು ಐ ಥಿಂಕ್ ಒಂದು 2 ಗೇಮ್ಸ್ ಅನ್ನ ಗೆದ್ದಿದ್ರು ಆ ಪರ್ಟಿಕ್ಯುಲರ್ ಫೇಸ್ ಅಲ್ಲಿ. ಆಮೇಲೆ ಅವ್ನ ಎಕ್ಸ್ಟೆಂಡ್ ಮಾಡಿದ್ರು, ಅವ್ರ ಕಾಂಟ್ರಾಕ್ಟ್ ಎಕ್ಸ್ಟೆಂಡ್ ಮಾಡಿದ ನೆಕ್ಸ್ಟ್ ಮೂಮೆಂಟ್ ಇಂದ ದೇ ಹ್ಯಾವ್ ಬೀನ್ ಇನ್ ಸ್ಲಂಪ್. ಅದು ಒಂದು. ಆಮೇಲೆ ತಿರ್ಗಾ ಲಾಸ್ಟ್ ಗೇಮ್ ಎರಿಕ್ ಕ್ವಶನ್ ಕೇಳ್ತಾನೆ, ನೀವು ಸ್ಯಾಕ್ ಮಾಡ್ತಾರಾ ಅಥವಾ ನೀವು ಕಂಟಿನ್ಯೂ ಮಾಡ್ತೀರಾ ಅಂತ. ಅದಕ್ಕೆ ನಾನ್ ನಿಂಗೆ ಹೇಳೋದ್ ಬೇಕಿಲ್ಲ, ಅದ್ ನೀವೇ ನೋಡ್ತೀರಾ ಅಂತ. ಅದೇ ತರ ಫುಲ್ ರ್ಯಾಶ್ ಆಗಿ ಅಂತ ನಾವು ಡೈರೆಕ್ಟ್ ಆಗಿ ಎರಿಕ್ಗೆ ಲೈಕ್ ಅವ್ನು ಯಾವಾಗ್ಲೂ ಉರ್ಕೊಂತಿರ್ತಾನೆ ಬಿಡ ಅವನು. ಓಕೆ, ಸೊ ಇನ್ನೊಂದು ಆಕ್ಚುಲಿ ಇದು ತುಂಬಾ ಕನ್ಸರ್ನಿಂಗ್ ಅನಿಸ್ತು ನನಗೆ. ಯಾಕಂದ್ರೆ ಸಿ, ಐ ಪರ್ಸನಲಿ ಫೀಲ್ BFC is so much democratic considering to other clubs, because our management, our teams listen to us. They actually do. Okay, ನಾವೇನೇ ಸಜೆಷನ್ಸ್ ಇದ್ರು ಅಥವಾ ಕನ್ಸರ್ನ್ಸ್ ಇದ್ರು ಹೇಳಿದಾಗ they do respond, and that's awesome. ಬಟ್ ವಾಟ್ ದೇ ಡಿಡ್ ವಿತ್ ದಿಸ್ ನಾಯಿಗಳ ಜೊತೆ ಏನು ಮಾಡಿದಾರಲ್ಲ, ಅದು ನಾಯಿ ಕೆಲಸನೇ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಫ್ಯಾನ್ಸ್ ನಮ್ಮ ಕ್ಲಬ್, ಫ್ಯಾನ್ಸ್ ಕ್ಲಬ್ ನಮ್ದು ವೆಸ್ಟ್ ಬ್ಲಾಕ್ ಬ್ಲೂಸ್, ನಾವು ಅದನ್ನ ಕಮ್ಯುನಿಕೇಟ್ ಮಾಡಿದ್ದಾರೆ, ಡೋಂಟ್ ಯೂಸ್ ದಟ್ ನೇಮ್ ಅಂತ. ಅದು ಎಲ್ಲ ಆದ್ಮೇಲೂ ಯು ಗೋ ಅಹೆಡ್ ಅಂಡ್ ಯು ಯೂಸ್ ದಟ್ ನೇಮ್ ಅಂಡ್ ಯು ಮೇಕ್ ಎ ಸ್ಟುಪಿಡ್ ವಿಡಿಯೋ ಆಫ್ ಏನದು, ಅದ್ರ ಬಗ್ಗೆ ಏನಂತಾರೆ ಅದಕ್ಕೆ, ಅದು ಕರೆಕ್ಟು ಅಂತ ಹೇಳಕ್ ಒಂದು ವಿಡಿಯೋ ಮಾಡ್ತಾರೆ. ಮತ್ತೆ ಫಸ್ಟ್ ಅದು ಎಲ್ಲದಕ್ಕೂ ಕಲೆಕ್ಟ್ ಮಾಡಕ್ಕೆ ಒಂದು ವಿಡಿಯೋ ಮಾಡ್ತಾರೆ. ಅದು ನಾವು ಮಾಡಿದ್ದು ಯಾಕೆ ಸರಿ ಇದೆ ಅಂತ ಹೇಳಕ್ ಒಂದು ವಿಡಿಯೋ ಮಾಡ್ತಾರೆ. ಅಲ್ಲೇ ಗೊತ್ತಾಗ್ಬೇಕಲ್ಲ ನೀವು ಮಾಡಿದ್ದು ತಪ್ಪಿದೆ ಅಂತ. ನೀವು ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀರಾ ಅಂದ್ರೆ ಇಟ್ ಇಸ್ ಆಲ್ರೆಡಿ ರಾಂಗ್ ಅಂತ ಅಂಡರ್ಸ್ಟ್ಯಾಂಡ್ ಆಗಲ್ಲ ನಂಗೆ. ವಾಟ್ ಈಸ್ ದಟ್ ವೆಸ್ಟ್ ಬಾರ್ಕ್ ಬ್ಲೂಸ್? ವಾಟ್ ವೆಸ್ಟ್ ಬಾರ್ಕ್ ಬ್ಲೂಸ್? ಸೀರಿಯಸ್ ಅಲ್ಲ. ನನಗೆ ಬೇರೆ ಫ್ಯಾನ್ಸು ನಮ್ಮನ್ನ ಟ್ರಾಲ್ ಮಾಡೋದು ಓಕೆ, ದೀಸ್ ಇಡಿಯಟ್ಸ್ ಆರ್ ಟ್ರಾಲಿಂಗ್ ಅಸ್ ಅಂದ್ರೆ ಇದು ಹೆಂಗೆ ಹೇಳ್ಬೇಕು, ಇದನ್ನ ಹೇಳಕ್ ಸಹ ಗೊತ್ತಾಗ್ತಿಲ್ಲ ನನಗೆ, ಅದು ಹೆಂಗೆ ಹೇಳ್ಬೇಕು ಅಂತ. ಇಟ್ ಇಸ್ ಲೀಸ್ಟ್ ಅದು ತುಂಬಾ ಲೀಸ್ಟ್ ಕಾಮನ್ ಸೆನ್ಸ್ ಇದ್ರೆ ಎನಫ್. ಅದು ಯಾವ ವರ್ಡ್ ನಾ ಎಲ್ಲಿ ಯೂಸ್ ಮಾಡಿ, ವೆಸ್ಟ್ ಪಾರ್ಕ್ ಬ್ಲೂಸ್, ಅನ್ಬಿಲೀವಬಲ್. ಅದು ಹೆಂಗ್ ಡಿಸಿಷನ್ ತಗೊಂಡ್ಬಿಟ್ರಿ ಇವರು? ಹೌ ಕ್ಯಾನ್ ದೇ ಯೂಸ್ ನಮ್ಮ ಹೆಸರು ಹೆಂಗ್ ತಗೋಬಹುದು ಅವರು? ವೈ ಆರ್ ದೇ ಯೂಸಿಂಗ್? ಎಷ್ಟೊಂದು ಜನ ಇದಕ್ಕೆ ಬ್ಯಾನರ್ ಟೀಮ್ ಆಯ್ತು, ನಮ್ಮ ಸೋಷಿಯಲ್ ಮೀಡಿಯಾ ಆಯ್ತು, ಎಲ್ಲರೂ ಎಷ್ಟು ಕಷ್ಟ ಬಿಟ್ಟಿದ್ದಾರೆ. ಏನದು ಡೋನರ್ಸ್ ಆಯ್ತು, ಎಲ್ಲರೂ ಎಷ್ಟು ಕಷ್ಟ ಬೀಳ್ತಿದ್ದಾರೆ. 10 ವರ್ಷ 10 ವರ್ಷದಿಂದ ಬಿಲ್ಡ್ ಮಾಡ್ಕೊಂಡು ಬಂದಿದ್ದಾರೆ, 12 ವರ್ಷದಿಂದ ಬಿಲ್ಡ್ ಮಾಡ್ಕೊಂಡು ಬಂದಿದ್ದಾರೆ. ದೇರ್ ಇಸ್ ಎ ಸ್ವೆಟ್, ದೇರ್ ಇಸ್ ಎ ಬ್ಲಡ್, ಎವ್ರಿಥಿಂಗ್, ಎಲ್ಲ ಟೈಮ್ ಕೊಟ್ಟಿದ್ದಾರೆ, ಪರ್ಸನಲ್ ಟೈಮ್, ಎಕ್ಸ್ಪೆಕ್ಟಿಂಗ್ ನಥಿಂಗ್ ಔಟ್ ಫ್ರಮ್ ದಟ್. ಅದನ್ನ ಹೋಗ್ಬಿಟ್ಟು ನಮ್ಮನ್ನೇ ಕೇಳ್ದೇನೆ ಹೌ ಕ್ಯಾನ್ ಯು ನೇಮ್ ಲೈಕ್ ದಟ್? ನೆಕ್ಸ್ಟ್ ಟೈಮ್ ಏನ್ ಮಾಡ್ತಾರೆ, ವೆಸ್ಟ್ ಬೆಕ್ ಬ್ಲೂಸ್ ಅಂತ ಮಾಡ್ತೀರಾ, ಬೆಕ್ ಅಡಾಪ್ಷನ್ ಮಾಡಕ್ಕೆ. ವಾಟ್ ನಾನ್ಸೆನ್ಸ್ ಆರ್ ಯು ಗೈಸ್ ಡೂಯಿಂಗ್? ಸಿ, ಐ ಡೋಂಟ್ ಹೇಟ್ ಪೆಟ್ಟಿಂಗ್ ಇನ್ ಡಾಗ್ಸ್, ಐ ಡೋಂಟ್ ಕೇರ್. ನಾನು ಏನಂದ್ರೆ, ನಿಮ್ಗೆ ಇಷ್ಟ ಇದೆಯಾ, ಹೋಗ್ಬಿಟ್ಟು ಒಂದು ಚಿಕನ್ ಹಾಕಿ, ಕಬಾಬ್ ಹಾಕಿ ತಿನ್ನಿಸಿ, ಅದನ್ನ ಚೆನ್ನಾಗಿ ಮನೆ ಇಟ್ಕೊಂಡು ನೋಡ್ಕೊಳ್ಳಿ, ಸಕ್ಕತ್ತಾಗಿ ಕಾಸು ಕೊಡಿ, ಸಕ್ಕತ್ತಾಗಿ ಅದನ್ನ ಕೇರ್ ಕೊಡಿ, ಲವ್ ಕೊಡಿ, ಎಲ್ಲ ಮಾಡಿ, ಮನೆಯಲ್ಲಿ ಮಾಡ್ಕೊಳ್ಳಿ. ಅಡಾಪ್ಷನ್ ಮಾಡ್ತೀರಾ, ಓಕೆ, ಒಂದು ಅಡಾಪ್ಷನ್ಗೆ ಯಾವ್ದಾರು NGO ಇರುತ್ತೆ, ಅವ್ರ ಜೊತೆ ಟೈಅಪ್ ಆಗ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿ, ಕಮ್ಯುನಿಕೇಟ್ ಮಾಡೋಕ್ಕೆ ಅಥವಾ ಪ್ರಮೋಟ್ ಮಾಡಿ. ಬಟ್ ನೀವೇ ಒಂದು ವೆಸ್ಟ್ ಪಾರ್ಕ್ ಬ್ಲೂಸ್ ಅಂತ ಏನೋ ಒಂದು ಟೀಮು, ಅದಕ್ಕೆ ಟ್ರಾನ್ಸ್ಫರ್ಸ್ ಅಂತೆ, ವಾಟ್ ನಾನ್ಸೆನ್ಸ್ ಈಸ್ ದಟ್? ಅದು ಎಲ್ಲೋ ಒಂದು 2-3 ಒಪ್ಕೊಳ್ಳೋದಕ್ಕೆ ಇಡೀ ಹೋಲ್ ಫ್ಯಾನ್ ಗ್ರೂಪ್ನ ನೀವು ಅಷ್ಟು ಎಂಬಾರಸ್ ಮಾಡಿದಾರಲ್ಲ. ಹೋಗಿ ಆ ಕಮೆಂಟ್ಸು ಮತ್ತು ಆ ಕೋಟ್ಸ್ ಅಲ್ಲಿ ನೋಡಿ, ಆ ಟ್ವಿಟರ್ಲಿರೋ ಕಮೆಂಟ್ಸ್ ಕೋಟ್ಸ್ ಅಲ್ಲಿ ನೋಡಿ, ಒಬ್ರು ಖುಷಿ ಇದೆಯಾ ನೋಡಿ ಈ ಹೆಸರಿಂದ? ಸೆಲ್ಫ್ ಟ್ರಾಲಿಂಗ್ ಮ್ಯಾನ್, ಇಟ್ ಇಸ್ ಅಬ್ಸಲ್ಯೂಟ್ ಸೆಲ್ಫ್ ಟ್ರಾಲಿಂಗ್. ಇದೇನೋ ಒಂಥರ ಬೇಜಾರಾಯ್ತು ಗುರು, ಅದು ನೋಡಿದ ತಕ್ಷಣ ಬೇಜಾರಾಯ್ತು. ಅದು ಇಟ್ಸ್ ಅನ್ಅಕ್ಸೆಪ್ಟೇಬಲ್. ಐ ಟೋಟಲಿ ಅನ್ಅಕ್ಸೆಪ್ಟೇಬಲ್. ಇದು ನೆಸಸರಿ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಓಕೆ, ಅಡಾಪ್ಷನ್ಸ್ ಇದಾವ, ನಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕಾ, ನಾನು ಒಪ್ತೀನಿ, ನಾನು ಕಂಪ್ಲೀಟ್ಲಿ ಅಗ್ರಿ ಹಾಕಿನಿ, ಒಳ್ಳೇದು. ಯಾವುದೇ ಒಂದು ಪ್ರಾಣಿ ಪ್ರೀತಿ ಕೊಡೋದ್ರಲ್ಲಿ ತಪ್ಪೇ ಇಲ್ಲ, ಅದನ್ನ ನೋಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಬಟ್ ನಾವು ಫುಟ್ಬಾಲ್ ಕ್ಲಬ್ ಗುರು, ನಾವು ವಿ ಆರ್ ಫುಟ್ಬಾಲ್ ಕ್ಲಬ್, ಬಿ ಎ ಫುಟ್ಬಾಲ್ ಕ್ಲಬ್ ಫಸ್ಟ್ ಅಲ್ಲ. ಈ ಎಕ್ಸ್ಟ್ರಾಸ್ ಎಲ್ಲ ಏನಕ್ಕೆ? ಎಕ್ಸ್ಟ್ರಾಸ್ ಮಾಡ್ತಿದ್ದಾರೆ, ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ, ಆಲ್ರೆಡಿ ಫ್ಯಾನ್ಸ್ ಉರ್ಕೊಂಡು ಹೋಗಿದ್ದಾರೆ ಅಂತ ಟೈಮಲ್ಲಿ ನೀವು ಅನ್ಬಿಲಿಬಲ್. ಐ ಥಿಂಕ್ ಹೋಪ್ಫುಲಿ someone makes a sensible decision to revoke this. Hopefully someone makes a sensible decision to revoke this. And Darren Caldara, please brother, please work for football. Please work for football. You are here for football club, not some NGO. We are not NGO. We are a serious football club who are actually making a difference in Indian football. Okay, as an Indian football fan and a BFC fan and a Karnataka from Karnataka, it's unbelievably exceptional that my club is doing so great. My club is actually doing absolutely awesome in academy players,
awesome with grassroots and women team. Everything we are doing top class. National senior team we are not performing better. I know last 5-6 ವರ್ಷದಿಂದ ನಾವು ಏನೂ ಗೆದ್ದಿಲ್ಲ. ನಮ್ಮ ಕಪ್ಪೇ ಇಲ್ಲ. ಡ್ಯೂರೆಂಟ್ ಕಪ್ ಅಂತ ಒಂದು ಜನ ಹೇಳ್ಕೊಂಡ್ ಬರ್ತಾರೆ. ಐ ಡೋಂಟ್ ಕನ್ಸಿಡರ್ ದಿಸ್ ಬಿಕಾಸ್ ಇಟ್ ಇಸ್ ನಾಟ್ ಫೆಚಿಂಗ್ ಅಸ್ ಎನಿ AFC ಸ್ಲಾಟ್ಸ್. ಓಕೆ, ಸೊ ಅದನ್ನ ಗೆಲ್ಲಕ್ಕೆ ನೋಡ್ಬೇಕಾಗಿದೆ ನಾವು. ಅದನ್ನ ಇಂಪ್ರೂವೈಸ್ ಮಾಡಿ, ಅದನ್ನ ಆಪ್ಟಿಮೈಸ್ ಮಾಡಿ, ಅದನ್ನೇನಾದರೂ ಮಾಡು. ದಟ್ಸ್ ವೈ ಯು ಆರ್ ಹಿಯರ್. ಯಂಗ್ ಬ್ಲಡ್, ಹೊಸ ಐಡಿಯಾಸ್ ಅಂತಂದು ಕರ್ಕೊಂಬಂದ್ರೆ NGO ಮಾಡಕ್ಕೆ ಹೋಗ್ತಿದ್ರಲ್ಲ ಸ್ವಾಮಿ. ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ದಿಸ್ ಶುಡ್ ಚೇಂಜ್. This should change, and hopefully with some sane mind people will revoke this West Bar rules. Okay, that's all I am asking. Nodana. ಇದು Okay, ಇದು ಒಂದು ಅಷ್ಟೇ ನಮಗೆ ಹೊರಗಡೆ ಬಂದಿರೋದು. ಈ ತರ ಸಾವಿರಾರು ನೂರಾರು ವಿಷಯ ನಡೆಯುತ್ತೆ ಒಳಗಡೆ. ಅಟ್ಲೀಸ್ಟ್ ಕಾನ್ಸಂಟ್ರೇಷನ್ ಆನ್ ಫುಟ್ಬಾಲ್ ಅಂತ ನಾನು ಹೇಳೋದು. ಅಟ್ಲೀಸ್ಟ್ ನಾವೇನಾದ್ರೂ ಸಜೆಸ್ಟ್ ಮಾಡಿದಾಗ, ಇಲ್ಲ ಅಂದ್ರೆ ಏನಾದ್ರು ಹೇಳ್ದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು. ಇಲ್ಲ ನಾವೇನಾದ್ರು ರಿವ್ಯೂಸ್ ಕೊಟ್ಟಾಗ ಲೈಕ್ ಶೇಮ್ಲೆಸ್ ಆಗಿ ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ಕೊಂಡು, ಇಲ್ಲ ಅಂದ್ರೆ ನಾನ್ ಸೆನ್ಸ್ ಆಗಿ ಸೋ ಕಾಲ್ಡ್ ಎಲೈಟ್ಸ್ ಎಲ್ಲ ಅದನ್ನೇ ಡಿಫೆಂಡ್ ಮಾಡ್ಕೊಂಡು ಕೂತಿದ್ರೆ ಕ್ಲಬ್ ಮುಂದೆ ಹೋಗಲ್ಲ ಯಾವತ್ತು, ಹೇಳ್ತೀನಿ. ಸೊ ಇಫ್ ಏನಾದ್ರೂ ಒಬ್ರು ಪಾಯಿಂಟ್ ಔಟ್ ಮಾಡ್ತಿದ್ದಾರೆ, ಇಲ್ಲ ಅಂದ್ರೆ ಏನಾದ್ರು ಅದಕ್ಕೆ ಅರ್ಥ ಇದೆ ಅಂತ ಇದ್ದಾಗ ಅದನ್ನ ಕರೆಕ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಅದನ್ನ ಬಿಟ್ಟು ಸೋ ಕಾಲ್ಡ್ ಎಲೈಟ್ಸ್ ಮೆಸೇಜಸ್ಗೆ ಎಮೋಜಿಸ್ ರಿಯಾಕ್ಟ್ ಮಾಡ್ಕೊಂಡು, ಇಲ್ಲಾಂದ್ರೆ ನಾನ್ ಸೆನ್ಸ್ ಆಗಿ ಬರ್ಕೊಂಡು ಕೂತಿದ್ರೆ ಇದು ಅವ್ರು ಯಾರು ಬಂದು ಇದನ್ನ ಮಾಡಲ್ಲ. ಅದು ದಟ್ಸ್ ಓಕೆ. ಸಿ ಅನ್ಸೋದು ಏನ್ ಗೊತ್ತಾ, ದಿಸ್ ಈಸ್ ನಾಟ್ ಅಕ್ಸೆಪ್ಟಬಲ್. ನಾನು ಏನೇನೋ ತೊಗೊಂಡ್ಬಿಟ್ಟಿದ್ದೀನಿ. ಐ ಆಮ್ ಓಕೆ ವಿತ್ ಎವ್ರಿಥಿಂಗ್. ನಾ ಹೇಳ್ತಿಲ್ಲ, ಐ ಆಮ್ ಸೋ ಪ್ರೌಡ್ ಆಫ್ ಮೈ ಕ್ಲಬ್. ಫಸ್ಟ್ ಥಿಂಗ್ ಫಸ್ಟ್, ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಇಟ್. This West Bar Blues is unacceptable, man. Absolutely unacceptable. I don't hate dogs again, okay? So I don't hate dogs, but it is unacceptable. We are not NGO. We are a serious football club who want to do some difference in Indian football. Nonsense work thing has to stop. ಎಷ್ಟರ ಸೈಡ್ ನಾವು AFC ಆಡಿ 2019 ರೈಟ್, 2025 6 ವರ್ಷ 6 years. Yeah, 6 years and BFC are not in Asia. Barzindal 6 years and BFC are not in Asia. And my idol Yes, Barzindal. single-handedly fucked Super Cup in Odisha against Odisha. ಈಸಿ ಕ್ಯಾಚ್ ಬಿಟ್ಟು ಕಾಲ್ ಕೆಳಗಡೆ ಬಿಟ್ಟ, ಫೈನಲ್ಸ್ ಎಲ್ಲ ಹೋಯ್ತು. ಸೊ ಅದು ಬಿಡ, ಅದು ಮಾತಾಡಕ್ಕಾಗಲ್ಲ. ಅದು ಅವೆಲ್ಲ ಆಗಿದ್ದು ಹಿಂದೆ ಆಗಿದ್ದಾಯ್ತು. ಬಟ್ ಒನ್ ಅಪೀಲ್ ಟು our dear Paz Zindal is simple. Boss, we love you. First thing, we love you, and whatever you are doing for Indian football is absolutely crazy, because I don't see any other clubs investing so much in academy and women's football that we are doing. I'm actually happy about that. Like women's football, a lot of the teams are doing, and I'm just telling like ISL teams are not enough. They are not doing enough. But we are doing. We have started as well. I'm so happy for that. But we have to understand, we haven't won a thing in 6 years. Nothing, zero. And we have not there in AFC for last 6 years. It's high time. It's very, very high time. Sunil Chhetri might announce his retirement in maybe 1 or 2 years. So before that, we have to win the shield. There is adಕ್ಕೆ option ಇಲ್ಲ ನನ್ನ ಪ್ರಕಾರ. There is no other answer as well. We have to. So if we have to win the if you have to win the shield, we do have to be serious football club, not NGO. I hope you communicate to this CEOs and directors of football and recruitment team and scouting and everybody. Please step up, brothers. Last 6 years you haven't won a shit, so please step up. That's all I want. ಸರ ನನ್ನ ಪ್ರಕಾರ ನನಗೆ ISL ಕಪ್ ಗೆಲ್ಲೋದು ನನಗೇನು ಖುಷಿ ಇಲ್ಲ. ಐ ವಾಂಟ್ ಟು ವಿನ್ ಸೂಪರ್ ಕಪ್ ಅಷ್ಟೇ. This ISL Exactly, it doesn't fetch us anything, just a 6 or 7 crore to Parsindal, maybe JSW. We are already team. Yeah. So that's what I'm trying to say. ಏನಂದ್ರೆ ISL cup is just a marketing gimmick ಅದು ಇವಾಗ. As of today, it is just marketing gimmick with good prize money. If you want to represent India in Asia, you have to win either a 4-game knockout Super Cup or ISL Shield. So hopefully next year Super Cup ಹೋಗಿ Fed Cup ಆಗಿ ಅದು ಲಾಂಗರ್ ಸೀಸನ್ ಇರುತ್ತೆ ಅಂತ ಅನ್ಕೊಂತಿದ್ದೀನಿ. It is very stupid to give AFC slot to a team that won just 4 games and won a cup. That is very, It's okay. It's not a cup you won, it is a silencer. So it doesn't make sense. ಬಟ್ ನೀವ್ ಏನೇ ಹೇಳಿದ್ರು ನನ್ನ ಪ್ರಕಾರ ಇವಾಗ ಸೂಪರ್ ಕಪ್ 4 games knockouts or any other stuff, it's okay right now, because ಯಾಕಂದ್ರೆ ಇಲ್ಲಿ ಕೂಡ ಕಾಂಪಿಟೇಷನ್ ಇದೆ, ಬಿಕಾಸ್ ಐ ಲೀಗ್ ಟೀಮ್ಸ್ ಬರ್ತಿದೆ. ಇವನ್ ಎಲ್ಲ ಬೇರೆ ISL ಕ್ಲಬ್ಸ್ ಕೂಡ ಏನ್ ಮಾಡ್ತಿದೆ ಇವಾಗ AFC ಸ್ಲಾಟ್ ಇರೋದ್ರಿಂದ. ಅಗೈನ್ ಐ ಜಸ್ಟ್ ವಾಂಟ್ ಟು ವಿನ್ ಅ ಸೂಪರ್ ಕಪ್ ಅಷ್ಟೇ. ಐ ಡೋಂಟ್ ರಿಕಾರ್ಡ್ ಎನಿ ISL ಕಪ್. Yeah, that's very true. We Okay, want to back at 20 Rawa. yeah, we want to improve the West Block Blues, not West Bark Blues.
hopefully. That is very clear. And I want my club to give importance and take inputs from West Block Blues, not West Bark Blues. Okay, if that makes sense. ಓಕೆ, ಅಬೌಟ್ ದಟ್. ಅದಾದ್ರೆ ಇನ್ನೊಂದು ಈ ವರ್ಷ ಇದ್ರ ಬಗ್ಗೆ ಮಾತಾಡ್ತೀವಿ ನಾವು, ಜಸ್ಟ್ ಟಚ್ ಮಾಡೋಣ ಸ್ವಲ್ಪ. ಏನಂದ್ರೆ ಆಲ್ರೆಡಿ ನೀವು ಹೇಳಿದ್ರಿ, ನಾವು ಯಂಗ್ ಪ್ಲೇಯರ್ಸ್ಗೆ ಟೈಮ್ ಕೊಡ್ತಿಲ್ಲ ಜರಗೋಸ ಅಂತ. ಸೊ ಜರಗೋಸ ಇಸ್ ಕಂಟಿನ್ಯೂಯಿಂಗ್, ದಟ್ ಇಸ್ ಫಾರ್ ಶೂ. ನೆಕ್ಸ್ಟ್ ಇಯರ್ ಜರಗೋಸ ಕಂಟಿನ್ಯೂ ಆಗ್ತಿದ್ದಾರೆ, ಇಫ್ ಸಮಥಿಂಗ್ ಡ್ರಾಸ್ಟಿಕಲಿ ಚೇಂಜಸ್, ಅದರ್ವೈಸ್ ಇಲ್ಲಾಂದ್ರೆ ಜರಗೋಸ್ ಇದ್ದೇ ಇರ್ತಾರೆ. ನೆಕ್ಸ್ಟ್ ಇಯರು ಈ ಶಿವ ದಾನು ಹೋಗ್ತಾನೆ, ಹಾಲಿ ಹೋಗ್ತಾನೆ, ಇವರೆಲ್ಲ ಹೋಗ್ತಾರೆ. ವಾಟ್ ಈಸ್ ಯುವರ್ ಹೋಪ್ ಫಾರ್ ನೆಕ್ಸ್ಟ್ ಇಯರ್? ಅಂದ್ರೆ ನಮ್ಮ ರಿಸರ್ವ್ ಟೀಮ್ ಇಂದ ಅಥವಾ ಈಗಿರೋ ಪ್ಲೇಯರ್ಸ್ಗೆ ಜಾಸ್ತಿ ಟೈಮ್ ಕೊಡ್ತಾರೆ, ಏನಾರ ಆಗುತ್ತೆ ಅಂತ? ಇನ್ನೊಂದೇನಂದ್ರೆ ಅದ್ರ ಜೊತೆಗೆ, ಡೂ ಯು ಥಿಂಕ್ ಲೈಕ್ ವಾಟ್ ಎವರ್ ದ ಟೈಮ್ ಗಿವನ್ ಟು ಜೂನಿಯರ್ ಪ್ಲೇಯರ್ಸ್ ಆರ್ ದ ರಿಸರ್ವ್ ಪ್ಲೇಯರ್ಸ್ ಆರ್ ಆರ್ ಯಂಗ್ ಟ್ಯಾಲೆಂಟ್ಸ್ ಅಂಡ್ ಫಿನಿಶಿಂಗ್ ಥರ್ಡ್ ಈಸ್ ಅಕ್ಸೆಪ್ಟಬಲ್? ಬಿಕಾಸ್ ನಾವು ಥರ್ಡ್ಗೆ ಫೈಟ್ ಮಾಡ್ತಿದೀವಿ ಅಂತ ಗೊತ್ತಾದ್ಮೇಲೂ ವೈ ಡಿಂಟ್ ವಿ ಟ್ರೈ ನ್ಯೂ ಗೈಸ್ ಅಲ್ಲ? ವಾಟ್ ಹ್ಯಾಪನ್ಡ್ ದೇರ್ ಅಂತ. ಯಾಕಂದ್ರೆ ಜರಗೋಸ ಬಂದ ತಕ್ಷಣ ನಾವು ಇದೇ ಮಾತಾಡಿದ್ವಿ, ನಮ್ಮ ಹುಡುಗರಿಗೆ ಟೈಮ್ ಕೊಡ್ತಾನೆ ಇವನು ಅಂತ ಅಲ್ವಾ? ಹುಡುಗರು ಅನ್ನಕ್ಕಿಂತ ಹುಡುಗನ್ಗೆ ಟೈಮ್ ಸಿಕ್ಕಿದ್ದು. ಫಾರ್ ದಟ್ ಮ್ಯಾಟರ್ ನೀನು ಸುರೇಶ್ ಇರ್ಬೋದು, ರೋಷನ್ ಇರ್ಬೋದು, ಇವನ್ ಬೋಟಿಯಾ ಇರ್ಬೋದು, ಇವರೆಲ್ಲ ಆಲ್ಮೋಸ್ಟ್ 3-4 years ಇಂದ ರೆಗ್ಯುಲರ್ ಆಗಿ ಆಡ್ತಿದ್ದಾರೆ ಮೈನ್ ಟೀಮ್ಗೆ. ದೇ ಆರ್ ನಾಟ್ ಇನ್ ಕಿಡ್ಸ್ ಇವಾಗ. ಸುರೇಶ್ ಸೀನಿಯರ್ ಪ್ರೋ. ಈವನ್ ರೋಷನ್ ಕೂಡ ಕನ್ಸಿಡರ್ ಮಾಡಬೇಕು, ಬಿಕಾಸ್ ಇಟ್ಸ್ ಇಸ್ 3rd or 4th year ಫಾರ್ ದಿಸ್ ಟೀಮ್, ಸೀನಿಯರ್ ಟೀಮ್. ಸೊ ಇವನ್ ಬೋಟಿಯಾ ಕೂಡ ಅಷ್ಟೇ. ಸೊ ನನ್ನ ಪ್ರಕಾರ ಹೆಂಗಂತ ಬಂದ್ರೆ, ಫನಾಯ್ ಲಾಸ್ಟ್ ಇಯರ್ ಬಂದಿದ್ದು, ಶಿವಾಲ್ಡೋ. ಸೊ ಶಿವಾಲ್ಡೋ ಇಂಜುರಿ ಆದ, ಸೊ ಹಿ ಡಿಂಟ್ ಗೆಟ್ ಗುಡ್ ಗೇಮ್ ಟೈಮ್. ಸೊ ಫನಾಯ್ ಒಬ್ಬಂಗೆ ಚೆನ್ನಾಗಿ ಸಿಕ್ತು. ಈವನ್ ವಿನೀತ್ ಕೂಡ ಸಿಕ್ಲಿಲ್ಲ. ವಿನೀತ್ ಸ್ಟಾರ್ಟಿಂಗ್ 3 games ಅಲ್ಲಿ ಎಷ್ಟು ಗೇಮ್ ಟೈಮ್ ಸಿಕ್ತು, ಅದಾದ್ಮೇಲೆ ಈ ಜಸ್ಟ್ ವ್ಯಾನಿಸ್ಡ್. ಒಂದು ಗೇಮ್ ಟೈಮ್ ಕೂಡ ಸಿಕ್ಲಿಲ್ಲ ಅವನಿಗೆ. ನನಗೆ ಅನ್ಸುತ್ತೆ ವಿನೀತ್ ಹ್ಯಾಸ್ ಗಾಟ್ ಅ ಗುಡ್ ಟ್ಯಾಲೆಂಟ್, ಬಟ್ ಸಮಟೈಮ್ಸ್ ಫ್ರಮ್ our point of view, we don't know what's happening with his thing anta. But if everything is good, you should get at least good minutes with Fanai. Yakandre avna caliber namagu gottu. For ಗೋವಾದಲ್ಲಿ 2-0 ಇಂದ 2-2 ಕಮ್ ಬ್ಯಾಕ್ ಮಾಡಕ್ ಅವನೇ ಕಾರಣ. ವಿತ್ ಕಾಂಬಿನೇಷನ್ ವಿತ್ ವಿಲಿಯಮ್ಸ್, ಅವನ ಥ್ರೂ ಬಾಲ್ಸ್ ಇಸ್ ಕ್ರೇಜಿ. ಸೊ ಇಫ್ ಯು ವಾಂಟ್ ಟು ಗ್ರೋ ಅ ಗುಡ್ AM, ವಿನೀತ್ ಇಸ್ ದ ಒನ್. ಸೊ ವಿನೀತ್, but again Allah, Vinith also need to understand, right? He need to fight for his position against Nogueira, first thing. Secondly, he has to convince Zaragoza that he is disciplined, he wants to contribute to the team, he wants to win the game. He has to, ಅದು ಅವನ ಕೆಲಸ. ಅದು we can't, like nobody can help him with that. ಅದು ಅವನ ಕೆಲಸ. ಅದನ್ನ ಅವನು ಎನಫ್ ಮಾಡ್ತಿದ್ದಾನ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಅಲ್ವಾ? ಅದನ್ನೇ ಹೇಳಿದ್ದು, ನಾವು ಫ್ಯಾನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಮ್ಗೆ ಹೊರಗಡೆ ಇಷ್ಟ ಕಾಣಿಸ್ತಿದೆ, ಬಟ್ ಒಳಗಡೆ ನಮ್ಗೆ ಗೊತ್ತಿಲ್ಲ ಏನಾಗ್ತಿದೆ ಅಂತ. ಸೊ ನಾನು ಅದನ್ನ ಬಿಟ್ಟು ಹೇಳಿದ್ದು, ಇವನ್ ಇಫ್ ಈಸ್ ಗುಡ್ ಅಟ್ ಇಟ್, ದಿಸ್ ಆರ್ ಆಲ್ ದ ಥಿಂಗ್ಸ್. ಇಲ್ಲ ಅಂದ್ರೆ ಅವನು ಫಸ್ಟ್ ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಇಫ್ ಹಿ ವಾಂಟ್ಸ್ ಟು ಪ್ಲೇ ಫಾರ್ ಇಂಡಿಯಾ, ಆರ್ ಇಫ್ ಹಿ ವಾಂಟ್ಸ್ ಟು ಪ್ಲೇ ಫಾರ್ BFC at higher levels, ಫಸ್ಟ್ ಥಿಂಗ್ ಇಸ್ ಡಿಸಿಪ್ಲಿನ್ ಅಂಡ್ ಅದರ್ ಸ್ಟಫ್ಸ್ ಬರುತ್ತೆ ಸ್ಟಾರ್ಟಿಂಗ್. ಅದಾದ್ಮೇಲೆ ಬೇರೆದು. ನನ್ನ ಪ್ರಕಾರ ನೆಕ್ಸ್ಟ್ ಸೋಹಮ್ ಮತ್ತೆ ಕೆಲ್ವಿನ್ಗೆ ಗೇಮ್ ಟೈಮ್ ಸಿಗ್ಬೇಕು, ಅಟ್ಲೀಸ್ಟ್ ಇನ್ ಸೂಪರ್ ಕಪ್ ಆದ್ರೂ ಸಿಗ್ಬೇಕು. ಬಿಕಾಸ್ ನೀನು ತಿರ್ಗಾ ಸೇಮ್ ಓಲ್ಡ್ ಅದೇ ಥಿಯರಿಗೆ ಹೋಗ್ಕೊಂಡು ಅದೇ ಸುರೇಶನ್ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅದೇ ಹಾಲಿ, ಇಲ್ಲ ಅದೇ ಶಿವಾಗ ಆಡಿಸ್ತೀನಿ ಅನ್ನೋ ಬದಲು ಅಟ್ಲೀಸ್ಟ್ ಗಿವ್ ದಮ್ ಅಟ್ಲೀಸ್ಟ್ 25 minutes or 30 minutes or even 15 minutes every game. So Soham, like we got just a bit of what he could do. Glimpse. So ನಾವು ಅದನ್ನ ಡಿಸೈಡ್ ಮಾಡಕ್ ಆಗಲ್ಲ, ಬಿಕಾಸ್ ಜರಾಡ್ ನೋಸ್ ನಮ್ಗಿಂತ ಬೆಟರ್ ಆಗಿ ಜರಾಡ್ ಗೊತ್ತಿರುತ್ತೆ. ಇಲ್ಲಾಂದ್ರೆ ಅವನು ಫಸ್ಟ್ ಟೈಮ್ ಕಾಲೇ ಮಾಡ್ತಿರ್ಲಿಲ್ಲ ಅವನ್ನ, ಕೆಲ್ವಿನ್, ಇವನ್ ಹರ್ಷ್ನ ಎಲ್ಲ. ಸೊ ಜಸ್ಟ್ ಗಿವ್ ಅ ಗುಡ್ ಗೇಮ್ ಟೈಮ್ ಅಂಡ್ ಕಾನ್ಫಿಡೆನ್ಸ್, ದಿಸ್ ಗೈಸ್ ವಿಲ್ ಡೂ ಗುಡ್. ಯಾಕೆಂದ್ರೆ ನಾನು ತಿರ್ಗಾ ಎಕ್ಸಾಂಪಲ್ ತಗೋಬೇಕಂದ್ರೆ ಕೋರು ಸಿಂಗ್, ಲೈಕ್ ಮ್ಯಾಟ್ ಟ್ಯಾಲೆಂಟ್, ದಟ್ ಗೈ ಹ್ಯಾಸ್ ಸ್ಕೋರ್ಡ್ 5+ goals, ಕ್ರೇಜಿ. ಈವನ್ ಮ್ಯಾಕ್ ಇಸ್ ಡೂಯಿಂಗ್ ಗುಡ್ ಫಾರ್ ನಾರ್ತ್ ಈಸ್ಟ್ ಯುನೈಟೆಡ್. Abhishek, even that Suhail from Punjab, these guys are doing good. So if you give him a confidence and Suhail, Nihal alva, Nihal to winger idanalla, Nihal ಅವನಿಗೆ ISL ಎಕ್ಸ್ಪೀರಿಯನ್ಸ್ ಇದೆ, ಬಿಕಾಸ್ he played for Blasters. ಸೊ ಇವರೆಲ್ಲ ಹೊಸಬ್ರು. ಸೊ ಇವ್ರಿಗೆಲ್ಲ ಎಷ್ಟು ಕಾನ್ಫಿಡೆನ್ಸ್, ಗೇಮ್ ಟೈಮ್ ಕೋಚ್ ಕೊಡ್ತಿದ್ದಾನೆ ಅಂದ್ರೆ ಜರಾಡ್ ಶುಡ್ ಡೂ ದಟ್. ಇಲ್ಲ ಅಂದ್ರೆ ಸೇಮ್ ಥಿಯರಿ ವೋಂಟ್ ಹೆಲ್ಪ್ ಅದರ್ಸ್ ಟು ಗ್ರೋ. ಇಷ್ಟೇ ಹೇಳೋದು.
ಫುಲ್ಲಿ ಫೈನಲ್ ಆಗಿ ಲಾಸ್ಟ್ ಪಾಯಿಂಟ್ ಇದೆ. ಐ ಥಿಂಕ್ ವಿ ಆರ್ ಡಿಸ್ಕಸ್ ಲಾಟ್ ಆ್ಯಕ್ಚುಲಿ. ಇಷ್ಟು ರೆಕಾರ್ಡಿಂಗ್ ಲಾಸ್ಟ್ ಒಂದು ಸ್ವಲ್ಪ ತಿಂಗಳಲ್ಲಿ ಮಾಡಲಿಲ್ಲ ನಾವು. ಇಟ್ ಇಸ್ ವೆರಿ ಬಿಗ್ ಎಪಿಸೋಡ್. ಓಕೆ, ಪರವಾಗಿಲ್ಲ. ಫೈನಲ್ ಒಂದು ಹೇಳೋದೇನೆಂದರೆ, ಹೋಪ್ಫುಲಿ ನೆಕ್ಸ್ಟ್ ಸೀಸನ್ 25 ಮತ್ತು 26ನೇ ಸೀಸನ್ ISL ಅಲ್ಲಿ ಫುಟ್ಬಾಲ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಎಲ್ಲ ಬರುತ್ತೆ ಅನ್ಕೊತಿದ್ದೀನಿ. ಅದ್ರ ಜೊತೆಗೆ ಒಂದೇ ಒಂದು ರಿಮೈಂಡರ್ ಟು ಆಲ್ ದಿ BFC ಫ್ಯಾನ್ಸ್, ಸುರೇಶ ಬಂದಾಗಿಂದ ನಾವೇನೂ ಗೆದ್ದಿಲ್ಲ. ಥ್ಯಾಂಕ್ ಯು. ಮತ್ತೆ ಸಿಗೋಣ, ಮತ್ತೆ ಮಾತಾಡೋಣ, ಮತ್ತೆ BFC ಬಗ್ಗೆ ಜಾಸ್ತಿ ಅಳೋಣ, ಕರೆಯೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಂಚಿ.